ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಯುರೋಪ್ ಖಂಡದ ಬಗ್ಗೆ ನೋಡಿದ್ವಲ್ಲ, ಅದರ ಉಳಿದ ಭಾಗವನ್ನು ಇಲ್ಲಿ ನೋಡೋಣ. ಇವತ್ತು ಖನಿಜಗಳ ಬಗ್ಗೆ ನೋಡೋಣ. ಇದರಲ್ಲಿ ಯುರೋಪ್ ಖಂಡದಲ್ಲಿ ವಿವಿಧ ಬಗೆಯ ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳು ಇಲ್ಲಿ ದೊರೆಯುತ್ತವೆ. ಈ ಖಂಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣದ ಅದಿರು ಉತ್ಪಾದನೆಯಾಗುತ್ತದೆ. ಯುರೋಪಿನ ಬಹಳಷ್ಟು ದೇಶಗಳಲ್ಲಿ ಕಬ್ಬಿಣದ ಅದಿರು ಹಂಚಿಕೆಯಾಗಿದೆ. ಅಂದರೆ ಯುರೋಪಲ್ಲಿ ಯಥೇಚ್ಛವಾಗಿ ಕಬ್ಬಿಣದ ಅದಿರು ಸಿಗುತ್ತೆ ಅನ್ನೋದು ಇದರ ಅರ್ಥವಾಗುತ್ತೆ. ಪ್ರಪಂಚದ 5% ಕಬ್ಬಿಣದ ಅದಿರು ನಿಕ್ಷೇಪ ಈ ಖಂಡದಲ್ಲಿ ಲಭ್ಯವಿದೆ. ಇದು ಕೇಳಬಹುದು. ಪ್ರಪಂಚದ 5% ಇಲ್ಲಿ ಸಿಗುತ್ತೆ. ಫ್ರಾನ್ಸ್, ಜರ್ಮನಿ, ಬ್ರಿಟನ್, ಸ್ವೀಡನ್ಗಳು ಪ್ರಮುಖ ಕಬ್ಬಿಣ ಅದಿರು ಉತ್ಪಾದಿಸುವ ದೇಶಗಳಾಗಿವೆ. ಯುರೋಪಿನ ಪ್ರಮುಖ ಕಬ್ಬಿಣ ಅದಿರು ಉತ್ಪಾದಿಸುವ ದೇಶ ಪ್ರಮುಖವಾಗಿ ಯಾವ ಕಾಣ್ತವೆ ಅಂತ ಕೇಳಿದಾಗ ಈ ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಬ್ರಿಟನ್ಗಳನ್ನೋದನ್ನು ನಿಮಗೆ ನೆನಪಲ್ಲಿರಬೇಕು. ಬಲ್ಗೇರಿಯಾ ಮತ್ತು ಪೋಲೆಂಡ್ಗಳು ಪ್ರಮುಖ ತಾಮ್ರ ಉತ್ಪಾದಿಸುವ ದೇಶಗಳಾಗಿವೆ. ನೋಡಿ, ಈ ಥರ ಕೊಡ್ತಾರಲ್ಲ, ಪ್ರಮುಖ ತಾಮ್ರ ಉತ್ಪಾದಿಸೋದು, ಆಮೇಲೆ ಕಬ್ಬಿಣದ ಅದಿರು ನಿಕ್ಷೇಪ ಹೊಂದಿರೋ, ಈ ಥರ ಎಲ್ಲ ನಿಮಗೆ ನೆನಪಲ್ಲಿರಬೇಕು. ಇವುಗಳು ಕೇಳ್ತಾರೆ ಎಕ್ಸಾಮಲ್ಲಿ. ಯುರೋಪಿನಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ಸಂಪತ್ತು ಬಹಳ ಕಡಿಮೆ ಇದೆ. ಇದು ಯಾಕಂದರೆ ನಾರ್ತ್ ಪೋಲಲ್ಲಿ ಇದೆಯಲ್ಲ, ಹಾಗಾಗಿ ಇಲ್ಲಿ ಬಹಳ ಕಡಿಮೆ ದರದಲ್ಲಿ ಇವು ಸಿಗ್ತವೆ. ಅಂದರೆ ಬಹಳ ಕಡಿಮೆಯಾಗಿ ಸಿಗ್ತವೆ. ಪೆಟ್ರೋಲಿಯಂ ಆಗಿರಬಹುದು, ಆಮೇಲೆ ನೈಸರ್ಗಿಕ ಅನಿಲಗಳು ತುಂಬ ಕಡಿಮೆ ಇದೆ. ಪ್ರಮುಖ ಪೆಟ್ರೋಲಿಯಂ ಉತ್ಪಾದಿಸುವ ಭಾಗಗಳೆಂದರೆ ಉತ್ತರ ಸಮುದ್ರ, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್ಸ್ ಮತ್ತು ಜರ್ಮನಿ. ಪೆಟ್ರೋಲಿಯಂ ಅನಿಲ ತುಂಬ ಕಡಿಮೆ ಸಿಗುತ್ತೆ ಅಂದರೂ ಇದು ಸಹ ಉತ್ಪಾದನೆ ಮಾಡ್ತವೆ ಕೆಲವೊಂದಿಷ್ಟು ದೇಶಗಳು. ಅವು ಯಾವುವು ಅಂತ ಕೇಳಿದಾಗ ಉತ್ತರ ಸಮುದ್ರ, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್ಸ್ ಮತ್ತು ಜರ್ಮನಿಗಳಾಗಿದ್ದಾವೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಕಲ್ಲಿದ್ದಲು ಯುರೋಪಿನ ಪ್ರಮುಖ ವಿದ್ಯುತ್ ಶಕ್ತಿಯ ಸಂಪನ್ಮೂಲವಾಗಿದೆ. ಕಲ್ಲಿದ್ದಲು ಏನಾಗಿದೆ? ವಿದ್ಯುತ್ ಶಕ್ತಿಯ ಸಂಪನ್ಮೂಲವಾಗಿದೆ. ಸ್ಕ್ಯಾಂಡಿನೇವಿಯಾ ಮತ್ತು ಮೆಡಿಟರೇನಿಯನ್ ದೇಶಗಳನ್ನು ಹೊರತುಪಡಿಸಿ ಈ ಖಂಡದಾದ್ಯಂತ ಕಲ್ಲಿದ್ದಲು ನಿಕ್ಷೇಪವು ಹಂಚಿಕೆಯಾಗಿದೆ. ಈ ಸ್ಕ್ಯಾಂಡಿನೇವಿಯಾ ಆಮೇಲೆ ಮೆಡಿಟರೇನಿಯನ್ ದೇಶಗಳನ್ನು ಹೊರತುಪಡಿಸಿ ಈ 2 ದೇಶಗಳಲ್ಲಿ ಕಲ್ಲಿದ್ದಲು ಅದಿರು ಸಿಗೋದಿಲ್ಲ. ಬಟ್ ಬೇರೆ ದೇಶಗಳಲ್ಲೆಲ್ಲ ಈ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆಯಾಗಿದೆ. ಉತ್ತಮ ದರ್ಜೆಯ ಬಿಟುಮಿನಸ್ ಕಲ್ಲಿದ್ದಲು ಯುರೋಪಿಯನ್ ರಷ್ಯಾ, ಜರ್ಮನಿ, ಬ್ರಿಟನ್ಗಳಲ್ಲಿ ಹಂಚಿಕೆಯಾಗಿದೆ. ಕಲ್ಲಿದ್ದಲು ಏನು ಬರುತ್ತಲ್ಲ, ಅದರಲ್ಲಿ ಉತ್ತಮ ದರ್ಜೆಯಾಗಿದೆ ಬಿಟುಮಿನಸ್. ಈ ಉತ್ತಮ ದರ್ಜೆಯ ಕಲ್ಲಿದ್ದಲು ಈ ಯುರೋಪಿಯನ್ ರಷ್ಯಾ, ಜರ್ಮನಿ, ಬ್ರಿಟನ್ಗಳಲ್ಲಿ ಹಂಚಿಕೆಯಾಗಿದೆ. ಕೆಲವೆಡೆ ಬಾಕ್ಸೈಟ್ ಮತ್ತು ಪೊಟ್ಯಾಸ್ಗಳು ಸಹ ಸಿಗುತ್ತೆ ನೋಡಿ. ನೆಕ್ಸ್ಟು ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನೋಡೋಣ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಆಧುನಿಕ ಯುಗವು ಕಬ್ಬಿಣ ಮತ್ತು ಉಕ್ಕಿನ ಯುಗ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಏನೇ ಮಾಡಿದರೂ ಕಬ್ಬಿಣ ಮತ್ತು ಉಕ್ಕು ಬೇಕೇ ಆಗುತ್ತೆ. ಈಗ ಮನೆ ಕಟ್ಟೋಕ್ಕಾದರೂ ಬೇಕಾಗುತ್ತೆ, ಏನೋ ಒಂದು ಕಾರ್ಖಾನೆ ಮಾಡ್ತೀವಿ, ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ, ಏನೇ ಮಾಡಿದರೂ ಸಹ ಬೇಕೇ ಬೇಕಾಗುತ್ತೆ ಈ ಕಬ್ಬಿಣ ಮತ್ತು ಉಕ್ಕು. ಹಾಗಾಗಿ ಆಧುನಿಕ ಯುಗವು ಕಬ್ಬಿಣ ಮತ್ತು ಉಕ್ಕಿನ ಯುಗ ಅಂತ ಕರೀತಾರೆ. ಇದು ದೊಡ್ಡ ಪ್ರಮಾಣದ ಕೈಗಾರಿಕೆಯಾಗಿದ್ದು ಹಲವು ಉಪ ಕೈಗಾರಿಕೆಗಳಿಗೆ ಅಗತ್ಯವಾದ ಕಬ್ಬಿಣ ಮತ್ತು ಉಕ್ಕುಗಳನ್ನು ಉತ್ಪಾದಿಸುತ್ತದೆ. ಪ್ರಮುಖ ಕಬ್ಬಿಣ ಮತ್ತು ಉಕ್ಕು ಉತ್ಪಾದಿಸುವ ಪ್ರದೇಶಗಳೆಂದರೆ ಜರ್ಮನಿಯ ರೂರ್. ನೋಡಿ, ರೂರ್ ಆಗಲ್ಲ, ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಇದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಇದು ಜರ್ಮನಿಯಲ್ಲಿ ಇದೆ. ಸಾರ್, ವೆಸರ್ ನದಿ ಬಯಲುಗಳು ಮತ್ತು ಬರ್ಲಿನ್ ಪ್ರದೇಶಗಳು. ನೆಕ್ಸ್ಟ್ ಬ್ರಿಟನ್ನ ಬ್ಲ್ಯಾಕ್ ಕಂಟ್ರಿ, ಶಿಫಲ್ಡ್, ಈಶಾನ್ಯ ಕರಾವಳಿ ಮತ್ತು ವೇಲ್ಸ್ ಪ್ರದೇಶಗಳು ಪ್ರಸಿದ್ಧಿಯಾಗಿದ್ದಾವೆ. ಆಮೇಲೆ ಫ್ರಾನ್ಸ್ನ ಲೊರೈನ್, ವಾಯುವ್ಯ ಮತ್ತು ಪೂರ್ವ ಗಡಿ ಪ್ರದೇಶಗಳು. ನೆಕ್ಸ್ಟ್ ಪೋಲೆಂಡಿನ ಸೈಲಿಸಿಯಾ, ಇಟಲಿಯ ಪೋ ನದಿ ಕಣಿವೆ ಮತ್ತು ಲೊಂಬಾರ್ಡಿ ಮೈದಾನ. ಇವೆಲ್ಲವೂ ಸಹ ಈ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಪ್ರಮುಖ ಕೈಗಾರಿಕಾ ಪ್ರದೇಶಗಳಾಗಿದ್ದಾವೆ ನೋಡಿ. ಹತ್ತಿ ಬಟ್ಟೆ ಕೈಗಾರಿಕೆ. ಯುರೋಪಿನಲ್ಲಿಯೂ ಅನೇಕ ಕೃಷಿ ಆಧಾರಿತ ಕೈಗಾರಿಕೆಗಳು ಅಭಿವೃದ್ಧಿಗೊಂಡಿವೆ.
ಅವುಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಕೂಡ ಒಂದಾಗಿದೆ. ಯುರೋಪಿನಾದ್ಯಂತ ಹತ್ತಿ ಗಿರಣಿಗಳಿವೆ. ಯುರೋಪಿನಾದ್ಯಂತ ಹತ್ತಿ ಗಿರಣಿಗಳಿದ್ದಾವೆ. ಕಚ್ಚಾ ಹತ್ತಿಯನ್ನ ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ನೋಡಿ, ಇಲ್ಲಿ ಹೆಚ್ಚಾಗಿ ಕೃಷಿ ಪ್ರದೇಶಗಳಿಲ್ಲ, ಆದ್ದರಿಂದ ಬೇರೆ ದೇಶಗಳಿಂದ ಕಚ್ಚಾ ಹತ್ತಿಯನ್ನು ತಗೊಂಡು ಬಂದು ಇಲ್ಲಿ ಉಡುಪುಗಳನ್ನು ತಯಾರು ಮಾಡ್ತಾರೆ. ನೋಡಿ, ಹತ್ತಿ ಗಿರಣಿಗಳು ಇದಾವೆ ಇಲ್ಲಿ. ಬ್ರಿಟನ್ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯ ಉಗಮ ಸ್ಥಳವಾಗಿದೆ. ಇದು ಇಂಪಾರ್ಟೆಂಟ್. ಬ್ರಿಟನ್ ಆಧುನಿಕ ಹತ್ತಿ ಕೈಗಾರಿಕೆಯ ಉಗಮ ಸ್ಥಳವಾಗಿದೆ. ಇಲ್ಲಿನ ಲಂಕಾಶೈರ್, ಚೆಶೈರ್ ಮತ್ತು ಡರ್ಬಿಶೈರ್ಗಳು ಪ್ರಮುಖ ಹತ್ತಿ ಗಿರಣಿ ಕೇಂದ್ರಗಳಾಗಿದ್ದಾವೆ. ಇವು ಕೊಡ್ತಾರೆ, ಲಂಕಾಶೈರು, ಚೆಶೈರು, ಆಮೇಲೆ ಡರ್ಬಿಶೈರ್ಗಳು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೊಡ್ತಾರೆ. ನೋಡಿ, ಇದು ಆಧುನಿಕ ಹತ್ತಿ ಬಟ್ಟೆಯ ಪ್ರಮುಖ ಕೈಗಾರಿಕಾ ಕೇಂದ್ರಗಳಾಗಿದ್ದಾವೆ. ಇವುಗಳು ಬ್ರಿಟನ್ನಲ್ಲಿ ಕಂಡು ಬರ್ತವೆ. ಈ ಬ್ರಿಟನ್ನು ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯ ಉಗಮ ಸ್ಥಳ ಅಂತ ಕರೀತಾರೆ. ನೋಡಿ, ಜರ್ಮನಿ ಮತ್ತು ಫ್ರಾನ್ಸ್ಗಳು ಇತರ ಪ್ರಮುಖ ಹತ್ತಿ ಜವಳಿ ವಸ್ತುಗಳನ್ನು ಉತ್ಪಾದಿಸುವ ದೇಶಗಳಾಗಿದ್ದಾವೆ. ಜರ್ಮನಿ ಮತ್ತು ಫ್ರಾನ್ಸ್ಗಳು ಕೂಡ ಇದಕ್ಕೆ ಪ್ರಸಿದ್ಧಿಯಾಗಿದ್ದಾವೆ. ನೋಡಿ, ಉತ್ತಮ ದರ್ಜೆಯ ರೇಷ್ಮೆ, ಉಣ್ಣೆ ಬಟ್ಟೆ ಮತ್ತು ಕೃತಕ ನಾರಿನ ಬಟ್ಟೆಗಳಿಗೆ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಬೆಲ್ಜಿಯಂ ಮತ್ತು ಇಟಲಿಗಳು ಪ್ರಸಿದ್ಧವಾಗಿದ್ದಾವೆ. ನೋಡಿ, ಉತ್ತಮ ದರ್ಜೆಯ ರೇಷ್ಮೆ ಮತ್ತು ಉಣ್ಣೆ ಬಟ್ಟೆ ಮತ್ತು ಕೃತಕ ನಾರಿನ ಬಟ್ಟೆಗಳಿಗೆ ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಬೆಲ್ಜಿಯಂ, ಇಟಲಿಗಳು ಪ್ರಸಿದ್ಧವಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಹಡಗು ಕಟ್ಟುವ ಕೈಗಾರಿಕೆ. ಇದೊಂದು ದೊಡ್ಡ ಪ್ರಮಾಣದ ಇಂಜಿನಿಯರಿಂಗ್ ಹಾಗೂ ವಿಶೇಷವಾಗಿ ಜೋಡಣೆ ಕೈಗಾರಿಕೆಯಾಗಿದೆ. ಯಾಕಂದರೆ ಯುರೋಪಿನಲ್ಲಿ ಪ್ರಮುಖವಾಗಿ ಮೀನುಗಾರಿಕೆಯನ್ನು ನೋಡ್ತೀವಿ. ಪ್ರಮುಖ ಹುದ್ದೆನೇ ಅನ್ಬೋದು ಮೀನುಗಾರಿಕೆ. ಹಾಗಾಗಿ ಇಲ್ಲಿ ಹಡಗು ಕಟ್ಟುವ ಕೈಗಾರಿಕೆ ತುಂಬ ಚೆನ್ನಾಗೇ ಇರುತ್ತೆ. ತಂತ್ರಜ್ಞಾನದ ಪ್ರಗತಿ, ಉತ್ತಮ ರೇವುಗಳ ಸೌಲಭ್ಯ, ಕೈಗಾರಿಕಾ ಪ್ರಗತಿ ಮೊದಲಾದವು ಈ ಉದ್ಯಮದ ಬೆಳವಣಿಗೆಗೆ ಪ್ರೋತ್ಸಾಹದಾಯಕವಾಗಿವೆ. ಯುರೋಪಿನಲ್ಲಿ ಜರ್ಮನಿಯು ಪ್ರಮುಖ ಹಡಗು ಕಟ್ಟುವ ದೇಶವಾಗಿದೆ. ಇದು ಇಂಪಾರ್ಟೆಂಟ್. ಯುರೋಪಿನಲ್ಲಿ ಪ್ರಮುಖ ಹಡಗು ಕಟ್ಟುವ ದೇಶ ಯಾವುದಾಗಿದೆ ಅಂತ ಕೇಳಿದಾಗ ಜರ್ಮನಿ ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆ ಉಗಮ ಎಲ್ಲಿ ಆಯಿತು ಅಂತ ಕೇಳ್ಬೋದು. ಅದು ಬ್ರಿಟನ್ ಅಂತ ಗೊತ್ತಿರಬೇಕು ನಿಮಗೆ. ಸ್ವೀಡನ್, ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಯುರೋಪಿನ ಇತರ ಹಡಗು ಕಟ್ಟುವ ದೇಶಗಳಾಗಿವೆ. ನೋಡಿ, ಓಕೆ, ನೆಕ್ಸ್ಟ್ ನೋಡೋಣ. ಸ್ವಯಂಚಾಲಿತ ವಾಹನಗಳ ಕೈಗಾರಿಕೆ. ಇದು ಕಾರು, ಟ್ರಕ್, ಬಸ್, ಸ್ಕೂಟರ್ ಮೊದಲಾದವು ಹಾಗೂ ಮೋಟಾರ್ ಇಂಜಿನ್ ನೆರವಿನಿಂದ ಚಲಿಸುವ ಯಾವುದೇ ಇತರ ವಾಹನಗಳನ್ನು ತಯಾರಿಸುವ ಉದ್ಯಮವಾಗಿದೆ. ಇದು ಒಂದು ಜೋಡಣೆಯ ಕೈಗಾರಿಕೆಯಾಗಿದೆ. ಅತ್ಯುತ್ತಮ ತಾಂತ್ರಿಕ ಮತ್ತು ವೆಚ್ಚದಾಯಕವಾದ ಕೈಗಾರಿಕೆ. ಈ ಕೈಗಾರಿಕೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ದೇಶಗಳು ಯಾವ್ಯಾವು ಅಂತ ಕೇಳಿದಾಗ ಜರ್ಮನಿ, ಫ್ರಾನ್ಸ್, ಇಟಲಿ ಮತ್ತು ಬ್ರಿಟನ್ ಹಾಗೂ ಯುರೋಪಿನ ಪ್ರಮುಖ ಸ್ವಯಂಚಾಲಿತ ವಾಹನಗಳ ಕೈಗಾರಿಕಾ ಪ್ರದೇಶಗಳಾಗಿವೆ. ನೋಡಿ, ಜರ್ಮನಿ ಆಗಿರಬಹುದು, ಫ್ರಾನ್ಸ್, ಇಟಲಿ ಮತ್ತು ಬ್ರಿಟನ್ ಇವೇನು ಯುರೋಪಿನ ಪ್ರಮುಖ ಸ್ವಯಂಚಾಲಿತ ವಾಹನಗಳ ಕೈಗಾರಿಕಾ ದೇಶಗಳಾಗಿವೆ. ನೆಕ್ಸ್ಟ್ ನೋಡೋಣ. ಯುರೋಪಿನ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುವು ಅಂತ ನೋಡೋಣ. ಯುರೋಪಿನ ಪ್ರಮುಖ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ಕೇಂದ್ರಗಳು ಒಂದು ಬಗೆಯ ತ್ರಿಕೋನ ರೂಪದಲ್ಲಿ ಕೇಂದ್ರೀಕರಣಗೊಂಡಿವೆ. ಇದನ್ನು ಯುರೋಪಿನ ಕೈಗಾರಿಕಾ ಹೃದಯ ಅಂತ ಕರೀತಾರೆ. ಇವೇನು ಯುರೋಪ್ ಈ ಥರ ಇದೆಯಲ್ಲ, ಯುರೋಪ್ ಏನಿದೆ ಈ ಥರ ಇದೆ. ಇದರಲ್ಲಿ ಈ ಥರ ತ್ರಿಕೋನಾಕಾರದಲ್ಲಿ ಈ ಕೈಗಾರಿಕೆಗಳು ನೆಲೆಗೊಂಡಿವೆ. ಹಾಗಾಗಿ ಇದನ್ನು ಯುರೋಪಿನ ಹೃದಯ ಅಂತ ಕರೀತಾರೆ. ಈ ತ್ರಿಕೋನವು ಉತ್ತರ ಸಮುದ್ರದಿಂದ ಪೋಲೆಂಡಿನ ಮಧ್ಯಭಾಗ ಮತ್ತು ದಕ್ಷಿಣದ ಇಟಲಿಯ ಪೋ ನದಿ ಕಣಿವೆಯಿಂದ ಉತ್ತರದ ಸ್ವೀಡನ್ವರೆಗೂ ವ್ಯಾಪಿಸಿಕೊಂಡಿದೆ. ಈ ತ್ರಿಕೋನಾಕಾರ ಏನು ಉತ್ತರ ಸಮುದ್ರದಿಂದ ಪೋಲೆಂಡಿನ ಮಧ್ಯಭಾಗದ ಮತ್ತು ದಕ್ಷಿಣ ಇಟಲಿಯ ಪೋ ನದಿ ಕಣಿವೆಯಿಂದ ಉತ್ತರದ ಸ್ವೀಡನ್ವರೆಗೂ ಇದು ವ್ಯಾಪಿಸಿಕೊಂಡಿದೆ. ಇದನ್ನು ಯುರೋಪಿನ ಹೃದಯ ಅಂತ ಕರೀತಾರೆ. ನೋಡಿ, ಈ ಖಂಡವು ಯುರೋಪಿನ ಪ್ರಮುಖ ಕೈಗಾರಿಕಾ ವಲಯವಾಗಿದೆ. ಈ ಕೆಳಖಂಡವು ಯುರೋಪಿನ ಪ್ರಮುಖ ಕೈಗಾರಿಕಾ ವಲಯಗಳು ಆಗಿದ್ದಾವೆ. ನೋಡಿ, ಅದು ಯಾವ್ಯಾವ ಅಂದಾಗ ಬ್ರಿಟನ್ ಕೈಗಾರಿಕಾ ವಲಯ, ಆಮೇಲೆ ಪಶ್ಚಿಮದ ತ್ರಿಕೋನ ಕೈಗಾರಿಕಾ ವಲಯ, ಪ್ಯಾರಿಸ್ ಕೈಗಾರಿಕಾ ವಲಯ. ಇದನ್ನು ಫ್ರಾನ್ಸಿನ ಕೈಗಾರಿಕಾ ಹೃದಯ ಅಂತ ಕರೀತಾರೆ.
ಪ್ಯಾರಿಸ್ ಕೈಗಾರಿಕಾ ವಲಯವನ್ನು ಫ್ರಾನ್ಸ್ನ ಕೈಗಾರಿಕಾ ಹೃದಯ ಅಂತ ಕರೀತಾರೆ ನೋಡಿ. ನೆಕ್ಸ್ಟು ಲೋರೆಂಟ್ ಸಾರ್ ಕೈಗಾರಿಕಾ ವಲಯ, ರೈನ್ ನದಿಯ ಮೇಲ್ಕಣಿವೆ ವಲಯ, ಸೈಲೇಸಿಯಾದ ಮೇಲ್ಕಣಿವೆ ವಲಯ, ದಕ್ಷಿಣದ ಸ್ಕ್ಯಾಂಡಿನೇವಿಯಾ ವಲಯವು ಸ್ಟಾಕ್ಹೋಮ್ ಅನ್ನು ಒಳಗೊಂಡಿದೆ ಇದು. ಆಮೇಲೆ ಪೂರ್ವ ಜರ್ಮನಿಯಿಂದ ಈಶಾನ್ಯ ಜಕ್ ಮತ್ತು ಸ್ಲೋವೇಕಿಯಾ ವಲಯ, ಉತ್ತರ ಇಟಲಿಯ ಕೈಗಾರಿಕಾ ವಲಯದಲ್ಲಿ ಪೋ ನದಿ ಬಯಲು ಕೂಡ ಇದೆ ನೋಡಿ. ಇವಿಷ್ಟು ಯುರೋಪಿನಲ್ಲಿ ಇರ್ತಕ್ಕಂಥ ಪ್ರಮುಖ ಕೈಗಾರಿಕಾ ವಲಯಗಳಾಗಿದ್ದಾವೆ. ಓಕೆ, ನೆಕ್ಸ್ಟು ಜನಸಂಖ್ಯೆ ಬಗ್ಗೆ ನೋಡೋಣ. ಯುರೋಪಿನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋಣ. ಯುರೋಪಿನ ಭೌಗೋಳಿಕ ಕ್ಷೇತ್ರವನ್ನು ಹೋಲಿಸಿ ನೋಡಿದಾಗ ಅದರ ಜನಸಂಖ್ಯೆ ಹೆಚ್ಚಾಗಿಯೇ ಇದೆ. ಯುರೋಪಿಯನ್ ರಷ್ಯಾವನ್ನು ಹೊರತುಪಡಿಸಿ ಪ್ರಪಂಚದ 11% ಭೂಭಾಗವನ್ನು ಇದು ಹೊಂದಿದೆ. ಅಂದರೆ ಯುರೋಪಿಯನ್ ರಷ್ಯಾವನ್ನು ಹೊರತುಪಡಿಸಿದರೆ ಪ್ರಪಂಚದ 11% ಅಂದರೆ 11% ಭೂಭಾಗವನ್ನು ಇದು ಹೊಂದಿದೆ. ಆದರೆ ಪ್ರಪಂಚದ 1/5 ಭಾಗದಷ್ಟು ಜನಸಂಖ್ಯೆಯನ್ನು ಇದು ಹೊಂದಿದೆ. ಅಂದರೆ ಈ ಭೂಭಾಗಕ್ಕಿಂತ ಜನಸಂಖ್ಯೆ ಹೆಚ್ಚಾಗಿದೆ ಅನ್ನೋದು ಇದರ ಅರ್ಥ ಆಗುತ್ತೆ. ಅದರ ಒಟ್ಟು ಜನಸಂಖ್ಯೆ ಸುಮಾರು 742 ಮಿಲಿಯನ್ ಇದೆ ನೋಡಿ. 742 ಮಿಲಿಯನ್ ಅಷ್ಟು ಜನಸಂಖ್ಯೆ ಇಲ್ಲಿ ಹೊಂದಿದೆ. ಈ ಡೇಟಾ 2023 ಪ್ರಕಾರ ಇದೆ ನೋಡಿ. ಇದರಲ್ಲಿ ನಗರ ಜನಸಂಖ್ಯೆಯ ಪಾಲು ಹೆಚ್ಚಾಗಿದೆ. ಅಂದರೆ ಈ ಜನಸಂಖ್ಯೆನಲ್ಲಿ ನಗರದಲ್ಲಿ ವಾಸಿಸತಕ್ಕಂಥ ಜನರೇ ಜಾಸ್ತಿ ಇದ್ದಾರೆ ಅನ್ನೋದು ಇದರ ಅರ್ಥ. ನೆಕ್ಸ್ಟ್ ನೋಡೋಣ. ಯುರೋಪಿನಲ್ಲಿ ಜನಸಂಖ್ಯೆಯು ಸಮನಾಗಿ ಹಂಚಿಕೆಯಾಗಿಲ್ಲ. ಜರ್ಮನಿ, ಬ್ರಿಟನ್, ಇಟಲಿ ಮತ್ತು ಫ್ರಾನ್ಸ್ಗಳು ಯುರೋಪಿನ ಜನಭರಿತ ದೇಶಗಳಾಗಿವೆ. ಯುರೋಪಿನ ಜನಭರಿತ ದೇಶಗಳು ಯಾವುವು ಅಂತ ಕೇಳಿದಾಗ ಜರ್ಮನಿ, ಬ್ರಿಟನ್, ಇಟಲಿ ಮತ್ತು ಫ್ರಾನ್ಸ್ಗಳು ಅನ್ನೋದು ನಿಮಗೆ ಗೊತ್ತಿರಬೇಕು. ವಾಯುವ್ಯ ಯುರೋಪಿನಲ್ಲಿ ಜನಸಾಂದ್ರತೆ ಕಡಿಮೆ ಇದೆ. ಆಲ್ಪ್ಸ್, ಕಕಾಸಸ್, ಅರೆ ಶುಷ್ಕ ಪ್ರದೇಶವುಳ್ಳ ಆಗ್ನೇಯ ಯುರೋಪಿನ ಭಾಗಗಳಲ್ಲಿಯೂ ಜನಸಾಂದ್ರತೆ ವಿರಳವಾಗಿದೆ. ಅಂದರೆ ಜನಸಾಂದ್ರತೆ ಕಡಿಮೆ ಇದೆ ಅನ್ನೋದು ಇದರ ಅರ್ಥ. ಯುರೋಪಿನ ಅಧಿಕ ಜನಸಾಂದ್ರತೆಯುಳ್ಳ ದೇಶಗಳೆಂದರೆ ಜನಸಾಂದ್ರತೆ ಅಂದರೆ ಪ್ರತಿ ಚದುರ ಕಿಲೋಮೀಟರ್ಗೆ ವಾಸಿಸ್ತಕ್ಕಂಥ ಜನಸಂಖ್ಯೆ ನೋಡ್ರಿ. ಬೆಲ್ಜಿಯಂ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್ ಇತ್ಯಾದಿಗಳಲ್ಲಿ ಅಧಿಕ ಜನಸಾಂದ್ರತೆಯುಳ್ಳ ಪ್ರದೇಶಗಳಾಗಿದ್ದಾವೆ ಇವು. ಇದಕ್ಕೆ ಕೈಗಾರಿಕೀಕರಣ, ಸಾರಿಗೆ ಸೌಲಭ್ಯ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಪ್ರಗತಿ ಪ್ರಮುಖ ಕಾರಣವಾಗಿದೆ ನೋಡಿ. ಇವುಗಳಲ್ಲಿ ಏನಾಗಿದೆ, ಕೈಗಾರಿಕೀಕರಣವಾಗಿದೆ ಈ ದೇಶಗಳು. ಆಮೇಲೆ ಸಾರಿಗೆ ಸೌಲಭ್ಯ ಚೆನ್ನಾಗಿ ಇದೆ. ಇಲ್ಲಿ ಜನರು ವಾಸ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಸಹ ಇಲ್ಲಿ ಸಿಗ್ತವೆ. ಆಮೇಲೆ ತಂತ್ರಜ್ಞಾನ ಪ್ರಗತಿಯು ಕೂಡ ಇಲ್ಲಿ ಸಾಕಷ್ಟು ಇರೋದ್ರಿಂದ ಜನರು ಇಲ್ಲಿ ಜಾಸ್ತಿ ವಾಸ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ. ಯುರೋಪಿನ ಬಹಳಷ್ಟು ದೇಶಗಳು ಕಡಿಮೆ ಮತ್ತು ಇಳಿಮುಖ ಜನಸಂಖ್ಯಾ ಬೆಳವಣಿಗೆಯ ಲಕ್ಷಣಗಳಿಂದ ಕೂಡಿದೆ. ಜನಸಂಖ್ಯಾ ಬೆಳವಣಿಗೆಯು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ. ಈ ಜನಸಂಖ್ಯೆ ಏನಾಗಿದೆ, ಜನಸಂಖ್ಯೆ ಬೆಳವಣಿಗೆ ಎಲ್ಲ ಸ್ಥಳಗಳಲ್ಲೂ ಸೇಮ್ ಇರೋದಿಲ್ಲ, ಒಂದೇ ತರಹ ಇರೋದಿಲ್ಲ. ಒಂದು ಸ್ಥಳದಲ್ಲಿ ಜಾಸ್ತಿ ಇದ್ರೆ ಇನ್ನೊಂದು ಸ್ಥಳದಲ್ಲಿ ಕಡಿಮೆ ಇರುತ್ತೆ. ಹೀಗೆ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ವಲಸೆಯನ್ನು ನೋಡೋಣ. ಕಳೆದ 200 ವರ್ಷಗಳಲ್ಲಿ ಯುರೋಪಿಯನ್ನರು ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಮತ್ತು ಅನೇಕ ಕಾರಣಗಳಿಂದ ಬೇರೆ ದೇಶದ ಜನರು ಯುರೋಪಿಗೆ ವಲಸೆ ಬಂದು ಅಲ್ಲೇ ನೆಲೆಸಿದ್ದಾರೆ. ಇಲ್ಲಿ ನೋಡಿ, ಒಂದು ದೇಶದಲ್ಲಿನ ಜನರು ತಮಗೆ ಅನುಕೂಲವಾಗ್ತಕ್ಕಂಥ ದೇಶಗಳಿಗೆ ವಲಸೆ ಹೋಗ್ತಾರೆ. ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಅಲ್ಲಿ ಉದ್ಯೋಗ ಚೆನ್ನಾಗಿರ್ಬೋದು, ಈ ರೀತಿಯಾದ ನಾನಾ ಕಾರಣಗಳಿಂದ ವಲಸೆ ಹೋಗ್ತಾರೆ. ಹಾಗೆಯೇ ಯುರೋಪಿನ ಜನರು ಕೂಡ ಕಳೆದ 200 ವರ್ಷಗಳಲ್ಲಿ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಹಾಗೆಯೇ ಬೇರೆ ದೇಶಗಳಿಂದನೂ ಕೂಡ ಇಲ್ಲಿ ಜನರು ವಲಸೆ ಬಂದಿದ್ದಾರೆ. ದ್ವಿತೀಯ ಜಾಗತಿಕ ಯುದ್ಧದ ನಂತರ ವಿವಿಧ ಖಂಡ ಮತ್ತು ದೇಶಗಳಿಂದ ಜನರು ಬ್ರಿಟನ್ಗೆ ವಲಸೆ ಬಂದಿದ್ದಾರೆ. ಈ 2ನೇ ಮಹಾಯುದ್ಧ ಆಗುತ್ತಲ್ಲ, ಅದಾದಮೇಲೆ ಬೇರೆ ಬೇರೆ ದೇಶಗಳಿಂದ ಜನರು ಇಲ್ಲಿ ವಲಸೆ ಬಂದಿದ್ದಾರೆ. ಅವರಲ್ಲಿ ಹೆಚ್ಚಾಗಿ ಇಟಲಿಯನ್ನರೇ ಆಗಿದ್ದಾರೆ. ಇಟಲಿಯಿಂದ ಬಹಳಷ್ಟು ಜನರು ಈ ದೇಶಕ್ಕೆ ವಲಸೆ ಬಂದಿದ್ದಾರೆ ಅನ್ನೋದು ಇಲ್ಲಿದೆ ನೋಡಿ. ಓಕೆ, ಈ ಜನಸಾಂದ್ರತೆ ಬಗ್ಗೆ ಕೊಟ್ಟಿದ್ದಾರೆ ಈ ಮ್ಯಾಪು ಇಲ್ಲಿದೆ ನೋಡಿ. ಇದೇನು ತೋರಿಸ್ತೀನಿ. ಇಲ್ಲೇನೈತಲ್ಲ, ಈ ಒಂದು ಎಸ್ಟಿಮೇಟಿಂದ ನೀವು ನೋಡ್ಕೋಬೇಕು ಇಲ್ಲಿ ಯಾವ ಥರ ಜನಸಾಂದ್ರತೆ ಇದೆ ಅಂತ.
ಈ ಬುಕ್ ಓದಬೇಕಾದ್ರೆ ಈ ಥರ ಮ್ಯಾಪ್ಗಳು ಬರ್ತವೆ, ಅದು ಒಂಚೂರು ಅಷ್ಟೇ ಸ್ವಲ್ಪ ನೋಡ್ಕೊಂಡ್ಬಿಡಿ. ದ್ವಿತೀಯ ಜಾಗತಿಕ ಯುದ್ಧಕ್ಕೂ ಮುಂಚೆ ಜರ್ಮನಿಯನ್ನರು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಅಂದರೆ ಈ 2ನೇ ಮಹಾಯುದ್ಧ ಆಯ್ತಲ್ಲ, ಅದಕ್ಕೂ ಮುಂಚೆ ಜರ್ಮನ್ನರು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದರು. ಯಾಕಂದರೆ 2ನೇ ಮಹಾಯುದ್ಧಕ್ಕೂ ಇಲ್ಲೇ ನಡೆಯುತ್ತಲ್ಲ ಜರ್ಮನಿಯಲ್ಲಿ, ಹಾಗಾಗಿ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ತಾರೆ. ಪೋಲೆಂಡು, ಜರ್ಮನಿ, ಆಮೇಲೆ ಹಂಗೇರಿ, ಜೆಕ್, ಸ್ಲೋವೇಕಿಯಾ ಮತ್ತು ಯುಗೋಸ್ಲೋವಿಯಾಗಳಲ್ಲಿ ಜರ್ಮನ್ನರು ಅಲ್ಪಸಂಖ್ಯಾತರಾಗಿ ಕಾಣಿಸಿಕೊಂಡಿದ್ದಾರೆ. ಈ ಜರ್ಮನ್ನರೇನಿದ್ದಾರಲ್ಲ ಈ ದೇಶಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ. ಅಲ್ಪಸಂಖ್ಯಾತರು ಅಂದರೆ ಒಂದು ದೇಶದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರ್ತಾರಲ್ಲ ಅವರನ್ನು ಅಲ್ಪಸಂಖ್ಯಾತರು ಅಂತ ಕರೀತಾರೆ ನೋಡಿ. ಜನಸಾಂದ್ರತೆ. ಯುರೋಪ್ದಲ್ಲಿ ಜನಸಾಂದ್ರತೆ ವೈವಿಧ್ಯಮಯವಾಗಿದೆ, ಅಂದರೆ ಒಂದೇ ರೀತಿಯಾಗಿಲ್ಲ. ತೀವ್ರ ಅಭಿವೃದ್ಧಿ ಹೊಂದಿದ ನೆದರ್ಲೆಂಡ್ಸ್ನಲ್ಲಿ ಪ್ರತಿ ಚದುರ ಕಿಲೋಮೀಟರ್ಗೆ 950 ಜನರು ಇದ್ದರೆ ಚದುರ ಕಿಲೋಮೀಟರ್ಗೆ 950 ಜನರು ಇದ್ದರೆ ಐಸ್ಲ್ಯಾಂಡ್ನಲ್ಲಿ ಇದೇನಾಗಿದೆ 950 ನೆದರ್ಲ್ಯಾಂಡ್ಸ್. ಬಟ್ ಐಸ್ಲ್ಯಾಂಡ್ನಲ್ಲಿ ಅದು ಪ್ರತಿ ಚದುರ ಕಿಲೋಮೀಟರ್ಗೆ 3 ಜನರು ಮಾತ್ರ ಇದ್ದಾರೆ. ಬಿಕಾಸ್ ಇದು ಏನಾಗುತ್ತೆ, ಫುಲ್ ಏನು ಐಸಿಂದ ಕೂಡಿರ್ತಕ್ಕಂಥ ಪ್ರದೇಶ ಇದು. ಇಲ್ಲಿ ಜನರು ವಸತಿ ಮಾಡೋದಕ್ಕೆ ಅಷ್ಟು ಯೋಗ್ಯಕರವಾದ ಜಾಗ ಅಲ್ಲ, ಹಾಗಾಗಿ ಇಲ್ಲಿ ಜನಸಾಂದ್ರತೆ ಬಹಳ ಕಡಿಮೆ ಇರುತ್ತೆ. ಉತ್ತರ ಯುರೋಪಿನ ತಗ್ಗು ಪ್ರದೇಶವು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ, ಅಂದರೆ ಅತಿ ಹೆಚ್ಚು ಜನರು ವಾಸ ಮಾಡ್ತಾರೆ ಈ ಯುರೋಪಿಯನ್ ತಗ್ಗು ಪ್ರದೇಶಗಳಲ್ಲಿ. ಯುರೋಪಿನ ಅತಿ ಹೆಚ್ಚು ಜನಸಾಂದ್ರತೆಯುಳ್ಳ ಪ್ರದೇಶಗಳೆಂದರೆ ಕೈಗಾರಿಕಾ ಜಿಲ್ಲೆಗಳು, ಬೆಲ್ಜಿಯಂ ಮತ್ತು ಜರ್ಮನ್ ಕಲ್ಲಿದ್ದಲು ಪ್ರದೇಶಗಳು ಮತ್ತು ಗ್ರೇಟರ್ ಲಂಡನ್, ನೆದರ್ಲ್ಯಾಂಡ್ಸ್, ರೈನ್ ನದಿ ಬಯಲು, ಉತ್ತರ ಇಟಲಿ ಮತ್ತು ಸ್ಪೇನಿನ ಕರಾವಳಿ ಪ್ರದೇಶಗಳು. ಈ ಪ್ರದೇಶಗಳಲ್ಲಿ ಜನರು ಅತಿ ಹೆಚ್ಚಾಗಿ ವಾಸ ಮಾಡ್ತಾರೆ, ಅಂದರೆ ಅತಿ ಹೆಚ್ಚಾಗಿ ಇರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟು ವಿರಳ ಜನಸಾಂದ್ರತೆಯುಳ್ಳ ಪ್ರದೇಶಗಳೆಂದರೆ ಮಧ್ಯ ಫ್ರಾನ್ಸ್, ಪರ್ವತಮಯ ಪ್ರದೇಶಗಳು, ಬಾಲ್ಕನ್ ವಲಯ ಮತ್ತು ಸ್ಕಾಟ್ಲೆಂಡ್ನ ಉನ್ನತ ಭಾಗಗಳಲ್ಲಿ ಬಹಳ ವಿರಳ ಜನಸಾಂದ್ರತೆ, ಅಂದರೆ ಬಹಳ ಕಡಿಮೆ ಜನಸಂಖ್ಯೆ ಇರೋದನ್ನು ಕಾಣ್ತೀವಿ ಜನಸಾಂದ್ರತೆ. ಓಕೆ, ಈ ಹೊಸ ಪದಗಳಾಗಿದ್ದಾವೆ. ನೆಕ್ಸ್ಟ್ ಕ್ವಶನ್ ಆನ್ಸರ್ ನೋಡೋಣ. ಇದು ನೋಡೋಣ, ನಿಮಗೆ ತಿಳಿದಿರಲಿ ಅಂತ ಕೊಟ್ಟಿರ್ತಾರಲ್ಲ, ಇದು ನೋಡ್ಕೋಬೇಕು. ಸ್ಕ್ಯಾಂಡಿನೇವಿಯಾ ಉತ್ತರ ಯುರೋಪಿನ ಭಾಗವಾಗಿದ್ದು ನಾರ್ವೆ, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳನ್ನು ಇದು ಒಳಗೊಂಡಿದೆ. ಸ್ಕ್ಯಾಂಡಿನೇವಿಯಾ ಅಂತ ಕರೀತಾರಲ್ಲ, ಇದರಲ್ಲಿ ನಾರ್ವೆ, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳನ್ನು ಈ ಸ್ಕ್ಯಾಂಡಿನೇವಿಯಾ ಒಳಗೊಂಡಿದೆ. ನದಿಯ ಬ್ರಿಟನ್ ಅಥವಾ ಗ್ರೇಟ್ ಬ್ರಿಟನ್ ಯುರೋಪಿನ ಬಹುದೊಡ್ಡ ದ್ವೀಪವಾಗಿದ್ದು ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ಗಳನ್ನು ಒಳಗೊಂಡಿದೆ. ಇದು ಉತ್ತರ ಐರ್ಲೆಂಡನ್ನು ಸೇರಿಸಿಕೊಂಡು ಇದು ಸಂಯುಕ್ತ ರಾಜ್ಯ, ಅಂದರೆ UK ಆಗಿದೆ ನೋಡಿ. ಇದೇನಾದಲ್ಲ, ಬ್ರಿಟನ್ನು ಅಥವಾ ಗ್ರೇಟ್ ಬ್ರಿಟನ್ ಯುರೋಪಿನ ಬಹುದೊಡ್ಡ ದ್ವೀಪವಾಗಿದ್ದು, ಇದು ಬ್ರಿಟನ್ ಅಥವಾ ಗ್ರೇಟ್ ಬ್ರಿಟನ್ ಎರಡು ಒಂದೇ. ಇದು ಯುರೋಪಿನ ಬಹುದೊಡ್ಡ ದ್ವೀಪವಾಗಿದ್ದು ಇದೇನು ಇಂಗ್ಲೆಂಡು, ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ಗಳನ್ನು ಒಳಗೊಂಡಿದೆ. ಉತ್ತರ ಐರ್ಲೆಂಡನ್ನು ಸೇರಿಕೊಂಡು ಇದು ಸಂಯುಕ್ತ ರಾಜ್ಯ, ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಂತ ಆಗಿದೆ ನೋಡಿ. ನೆಕ್ಸ್ಟ್, ಸುಮಾರು 500 ವರ್ಷಗಳಿಗೂ ಹೆಚ್ಚು ಕಾಲ ಯುರೋಪನ್ನು ಪ್ರಪಂಚದ ಹೃದಯ ಭಾಗವೆಂದು ಕರೆಯಲಾಗಿತ್ತು. ಯುರೋಪನ್ನು ಪ್ರಪಂಚದ ಹೃದಯ ಭಾಗ ಅಂತ ಕರೆದಿದ್ರಂತೆ. ಎಷ್ಟು? ಸುಮಾರು 500 ವರ್ಷಗಳ ಕಾಲವರೆಗೂ. ಬ್ಲ್ಯಾಕ್ ಫಾರೆಸ್ಟ್ ಎನ್ನುವುದು ಅರಣ್ಯವಲ್ಲ, ಅದೊಂದು ಪರ್ವತ ಪ್ರದೇಶ. ಬ್ಲ್ಯಾಕ್ ಫಾರೆಸ್ಟ್ ಒಂದು ಪರ್ವತ ಪ್ರದೇಶ. ದಕ್ಷಿಣ ಜರ್ಮನಿಯಲ್ಲಿದೆ ಇದು ಬ್ಲ್ಯಾಕ್ ಫಾರೆಸ್ಟ್. ಇದರ ಒಳಭಾಗವು ದಟ್ಟ ಅಡವಿಯಿಂದಾಗಿ ಕತ್ತಲಾಗಿರುವುದರಿಂದ ಈ ಹೆಸರು ಬಂದಿದೆ. ನೆಕ್ಸ್ಟ್, ಯುರೋಪನ್ನ ಏಷ್ಯಾದ ಪರ್ಯಾಯ ದ್ವೀಪ ಅಂತ ಕರೀತಾರೆ ನೋಡಿ. ಯುರೋಪಿನ ಪ್ರಮುಖ ಪರ್ವತ ಯಾವುದು? ಮೌಂಟ್ ಎಲ್ಬ್ರಸ್.
ಇದು ಎಷ್ಟು ಎತ್ತರವಾಗಿದೆ ಅಂತ ಅಂದಾಗ 5633 ಮೀಟರ್ ಎತ್ತರವಾಗಿದೆ ನೋಡಿ. ಇದು 5633 ಎತ್ತರವಾಗಿದೆ ಮೌಂಟ್ ಎಲ್ಬ್ರೂಸ್. ನೆಕ್ಸ್ಟ್, ಯುರೋಪಿನ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರವಾಹ ಯಾವುದು ಅಂತ ಕೇಳಿದ್ದಾರೆ. ಯುರೋಪಿನ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರವಾಹ ಅಂದರೆ ಗಲ್ಫ್ ಸ್ಟ್ರೀಮ್ ಪ್ರವಾಹ ನೋಡ್ರಿ. ಗಲ್ಫ್ ಸ್ಟ್ರೀಮ್. ಗಲ್ಫ್ ಸ್ಟ್ರೀಮ್ ಈ ಥರ ಆಗಬೇಕು. ಗಲ್ಫ್ ಸ್ಟ್ರೀಮ್ ಪ್ರವಾಹ. ನೆಕ್ಸ್ಟ್, ಯುರೋಪಿನ ಪ್ರಮುಖ ಬೆಳೆ ಯಾವುದಾಗಿದೆ ಅಂತ ಕೇಳಿದಾಗ ಯುರೋಪಿನ ಪ್ರಮುಖ ಬೆಳೆ ಗೋಧಿ. ಓಕೆ, ನೆಕ್ಸ್ಟ್ ನೋಡೋಣ. ಇದಿಷ್ಟು ಯುರೋಪ್ ಖಂಡದ ಬಗ್ಗೆ ಆಗಿದೆ. ಆಫ್ರಿಕಾ ಖಂಡದ ಬಗ್ಗೆನೂ ಸ್ವಲ್ಪ ನೋಡಿಬಿಡೋಣ. ಯಾಕಂದರೆ ಇದನ್ನು ಸಹ ಒಂದೇ ಕ್ಲಾಸಲ್ಲಿ ಮುಗಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದಿನ್ನೂ ಟೈಮ್ ಇದೆಯಲ್ಲ, 20 ನಿಮಿಷ ಮಾತ್ರ ಆಗಿದೆ. ಸೊ ಇದ್ರ ಬಗ್ಗೆನೂ ಸ್ವಲ್ಪ ನೋಡಿಬಿಡೋಣ. ಹಂಗಾದರೆ ನೆಕ್ಸ್ಟ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಅಧ್ಯಾಯ 24 ಇದು ಆಫ್ರಿಕಾ ಖಂಡದ ಬಗ್ಗೆ ಹೇಳುತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ನಿಮಿಷ, ಏನೋ ಆಯ್ತಿದು. ಓಕೆ, ಮುಂದಕ್ಕೆ ಓಡ್ಬಿಡ್ತಿದ್ದು. ಓಕೆ, ಆಫ್ರಿಕಾ ಖಂಡವು ಏಷ್ಯಾದ ನಂತರ ಪ್ರಪಂಚದ 2ನೇ ಅತ್ಯಂತ ದೊಡ್ಡ ಖಂಡವಾಗಿದೆ. ನೋಡ್ರಿ, ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದಾಗ ಏಷ್ಯಾ ಅಂತ ನಿಮಗೆ ಗೊತ್ತಿರಬೇಕು. ಏಷ್ಯಾ ಅತಿ ದೊಡ್ಡ ಖಂಡವಾದರೆ ಈ ಆಫ್ರಿಕಾ ಖಂಡ ಏನು 2ನೇ ಅತ್ಯಂತ ದೊಡ್ಡ ಖಂಡವಾಗಿದೆ. ಇದು ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ನೋಡ್ರಿ, ಏಷ್ಯಾ ಖಂಡ ಜನಸಂಖ್ಯೆನಲ್ಲೂ ಫಸ್ಟ್ ಇದೆ, ಆಮೇಲೆ ಅದ್ರ ಭೌಗೋಳಿಕ ವಿಸ್ತೀರ್ಣದಲ್ಲೂ ಸಹ ಫಸ್ಟ್ ಇದೆ. ಹಾಗೆ ಆಫ್ರಿಕಾ ಖಂಡ ಕೂಡ ಭೌಗೋಳಿಕ ವಿಸ್ತೀರ್ಣ ಆಮೇಲೆ ಜನಸಂಖ್ಯೆನಲ್ಲಿ 2ನೇ ಸ್ಥಾನದಲ್ಲಿದೆ. ಇತ್ತೀಚಿನ ವರ್ಷಗಳವರೆಗೂ ಆಫ್ರಿಕಾ ಖಂಡವನ್ನ ಕತ್ತಲೆ ಖಂಡ ಅಂತ ಕರಿತಾ ಇದ್ರು. ಕತ್ತಲೆ ಖಂಡ ಅಂತ ಯಾಕೆ ಕರಿತಾ ಇದ್ರು ಅಂದ್ರೆ, ಈ ಖಂಡದಲ್ಲಿ ಪ್ರಧಾನವಾಗಿ ಕಪ್ಪು ಜನರಿದ್ದಾರೆ. ಅದರಿಂದಲ್ಲ, ಕಪ್ಪು ಜನರಿದ್ದಾರೆ ಬಟ್ ಅದರಿಂದಲ್ಲ, ಬದಲಾಗಿ ಅದರ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಿಸಿರುವುದು ಮತ್ತು ಉತ್ತರದಲ್ಲಿ ಸಹರಾ ಮರುಭೂಮಿ ಇದ್ದು ಅದು ಹೊರ ಪ್ರಪಂಚಕ್ಕೆ ಬಹಳ ದೀರ್ಘ ಅವಧಿಯವರೆಗೂ ಶೋಧನೆಗೆ ಒಳಗಾಗದೆ ಉಳಿದಿತ್ತು. ಇಲ್ಲಿ ನೋಡ್ರಿ, ಇದರ ಪ್ರಸ್ಥಭೂಮಿಗಳು ಸಮುದ್ರದ ತೀರದವರೆಗೂ ವಿಸ್ತರಣೆಯಾಗಿದ್ದಾವೆ. ನಂತರ ಉತ್ತರದಲ್ಲಿ ಇದು ಸಹರಾ ಮರುಭೂಮಿ ಇದೆ. ಈ ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಏನಿದೆ, ಸಹರಾ ಮರುಭೂಮಿ ಇದೆ. ಅದು ಹೊರ ಪ್ರಪಂಚಕ್ಕೆ ಬಹಳ ದಿನಗಳವರೆಗೂ ಇದು ಏನಾಗಿದೆ, ಶೋಧನೆಗೆ ಒಳಗಾಗೇ ಇಲ್ಲ, ಅಂದರೆ ಶೋಧಿಸಲ್ಪಟ್ಟಿಲ್ಲ ಈ ಪ್ರದೇಶ. ಆದ್ದರಿಂದ ಇದಕ್ಕೆ ಕಗ್ಗತ್ತಲೆ ಖಂಡ ಅಥವಾ ಕತ್ತಲೆ ಖಂಡ ಅಂತ ಕರೀತಾರೆ. ಆಫ್ರಿಕಾ ಖಂಡವು 54 ದೇಶಗಳನ್ನು ಒಳಗೊಂಡಿದೆ. ನೋಡಿ, ಆಫ್ರಿಕಾ ಖಂಡದಲ್ಲಿ ಆಫ್ರಿಕಾ ಖಂಡದಲ್ಲಿ ಅನೇಕ ಚಿಕ್ಕ ಪುಟ್ಟ ಅಥವಾ ದೊಡ್ಡ ಎಲ್ಲ ದೇಶಗಳನ್ನು ಒಳಗೊಂಡ 54 ದೇಶಗಳನ್ನು ಇದು ಒಳಗೊಂಡಿದೆ. ನೆಕ್ಸ್ಟ್ ನೋಡೋಣ, ಆಫ್ರಿಕಾ ಖಂಡದ ಸ್ಥಾನ. ಆಫ್ರಿಕಾ ಖಂಡವು 37 ಡಿಗ್ರಿ ಉತ್ತರ ಮತ್ತು 35 ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾಗೂ 17 ಡಿಗ್ರಿ ಪಶ್ಚಿಮ ಮತ್ತು 50 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ನೆಲೆಸಿದೆ. ನೋಡ್ರಿ, ಅಕ್ಷಾಂಶ ಅಂತ ಬಂದಾಗ 37 ಡಿಗ್ರಿ ಉತ್ತರ ಮತ್ತು 35 ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾಗೂ 17 ಡಿಗ್ರಿ ಪಶ್ಚಿಮ 50 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ಇದು ವಿಸ್ತರಣೆಯಾಗಿದೆ. ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಪ್ರಧಾನ ರೇಖಾಂಶವು ಉತ್ತರ ದಕ್ಷಿಣವಾಗಿ ಹಾಯ್ದು ಹೋಗುತ್ತದೆ. ಆಫ್ರಿಕಾ ಖಂಡದಲ್ಲೇನು ಪ್ರಧಾನ ರೇಖಾಂಶ ಅಂತಂದರೆ, ಈ ಭೂಮಿನ 2 ಭಾಗಗಳನ್ನಾಗಿ ವಿಂಗಡಿಸೋದಕ್ಕೆ ಒಂದು ರೇಖಾಂಶನ ಮಾಡಲಾಗಿದೆ. ಈ 0 ಡಿಗ್ರಿ ರೇಖಾಂಶ ಅಂತ ಕರೀತಾರೆ. ಇದು ಉತ್ತರ ಮತ್ತು ದಕ್ಷಿಣವಾಗಿ ಹಾಯ್ದು ಹೋಗಿದೆ ಈ ಆಫ್ರಿಕಾ ಖಂಡದಲ್ಲಿ. ವಿಶೇಷ ಸಂಗತಿ ಎಂದರೆ ಈ ಖಂಡದಲ್ಲಿ ಕರ್ಕಾಟಕ ವೃತ್ತ ಮತ್ತು ಮಕರ ವೃತ್ತಗಳೆರಡೂ ಸಹ ಹಾದು ಹೋಗಿದೆ.
ಈ ಥರ ಇದು ಈ ಖಂಡ ಇದೆಯಲ್ಲ, ಈ ಥರ ಐತಲ್ಲ, ಈ ಖಂಡದಲ್ಲಿ ನಡುವೆ ಸಮಭಾಜಕ ವೃತ್ತ ಹಾದು ಹೋದರೆ ಮೇಲ್ಗಡೆ ಕರ್ಕಾಟಕ ವೃತ್ತ ಹಾದೋಗಿದೆ, ಕೆಳಗಡೆ ಮಕರ ಸಂಕ್ರಾಂತಿ. ಈ ಥರ 3 ರೇಖೆಗಳನ್ನು ಹಾದು ಹೋಗಿರ್ತಕ್ಕಂಥ ಖಂಡ ಯಾವುದು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ಈ 3 ರೇಖೆಗಳು ಇದರಲ್ಲಿ ಹಾದೋಗಿದ್ದಾವೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೇನಿದೆ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ನೋಡ್ರಿ, ನಮ್ಮ ಭಾರತದ ಮೇಲೂ ಹಾದೋಗಿದೆ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದಕ್ಕೆ 25.5 ಡಿಗ್ರಿ ಅಂತಾನು ಕರೀತಾರೆ. 25.5. ಇದು 0 ಡಿಗ್ರಿ ರೇಖಾಂಶ ಸಮಭಾಜಕ ವೃತ್ತ ಅಂತ ಕರೀತಾರೆ. ಇದು ಮಕರ ಸಂಕ್ರಾಂತಿ ವೃತ್ತ. ಇದಕ್ಕೂ 25.5 ಅಂತಾನೆ ಕರೀತಾರೆ. 25.5 ದಕ್ಷಿಣ, ಇದು 25.5 ಉತ್ತರ. ಇದು ಸಮಭಾಜಕ ವೃತ್ತ 0 ಡಿಗ್ರಿ. ಓಕೆ, ಇದು ನೆನಪಲ್ಲಿ ಇರಬೇಕು ನಿಮಗೆ. ಇವಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಕೇಳ್ತಾರೆ ನೋಡಿ. ಇಂಗ್ಲೀಷಲ್ಲೇ ಇದಕ್ಕೆ ಈಕ್ವೆಟರ್ ಅಂತ ಕರೀತಾರೆ. ಈಕ್ವೆಟರ್. ಇದಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಇದಕ್ಕೆ ಮಕರ ಸಂಕ್ರಾಂತಿ ವೃತ್ತಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರೀತಾರೆ. ಮಕರ ಸಂಕ್ರಾಂತಿ ವೃತ್ತಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ ನೋಡಿ. ಓಕೆ, ಇದಿಷ್ಟು ನೆನಪಲ್ಲಿ ಇರಬೇಕು ನಿಮಗೆ. ಈ 3 ರೇಖೆಗಳು ಹಾದು ಹೋಗಿರ್ತಕ್ಕಂಥ ಖಂಡ ಯಾವುದು ಅಂತ ಈ ಹಿಂದೆ ಸಾಕಷ್ಟು ಸರಿ ಕೇಳಿದ್ದಾರೆ. ವಿವಿಧ ಎಕ್ಸಾಮ್ಗಳು ನಡೆದಿದ್ದಾವಲ್ಲ, ಅದರಲ್ಲಿ ಕೇಳಿದ್ದಾರೆ ನೋಡಿ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಏಷ್ಯಾ ಖಂಡ ಅಂತ ಬಂದಾಗ ಇದಿಷ್ಟು ಏಷ್ಯಾ ಖಂಡ ಆಗುತ್ತಲ್ಲ. ಸೊ ನಿಮಗೆ ಗೊತ್ತಾಗಬೇಕು ಏಷ್ಯಾ ಖಂಡದಲ್ಲಿ ಎಷ್ಟು ರೇಖೆಗಳ ಹಾದು ಹೋಗ್ತವೆ ಅಂತ ಕೇಳಿದಾಗ, ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇನ್ನೊಂದು ಭೂಮಧ್ಯ ರೇಖೆ ಅಂದರೆ ಸಮಭಾಜಕ ವೃತ್ತ. ಇವೆರಡು ಏಷ್ಯಾದಲ್ಲಿ ಹಾದು ಹೋಗುತ್ತೆ. ಹಾಗೆಯೇ ಆಫ್ರಿಕಾದಲ್ಲಿ 3 ರೇಖೆಗಳು ಹಾದು ಹೋಗ್ತವೆ ಅಂತ ನಾವು ನೋಡಿದ್ವಿ. ಇವಾಗ ಇಲ್ಲಿ ಬರೋಣ. ಇದು ಸೌತ್ ಅಮೇರಿಕಾ. ಈ ಸೌತ್ ಅಮೇರಿಕಾದಲ್ಲಿ ಇದರಲ್ಲೂ ಸಹ 2 ರೇಖೆಗಳು ಹಾದು ಹೋಗ್ತವೆ. ನಮ್ಮಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋದ್ರೆ, ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ, ಆಮೇಲೆ ಭೂಮಧ್ಯ ರೇಖೆ ಸಮಭಾಜಕ ವೃತ್ತ ಎರಡೂ ಹಾದು ಹೋಗ್ತವೆ. ನೆಕ್ಸ್ಟ್ ಏನು, ಈ ನಾರ್ತ್ ಅಮೇರಿಕಾದಲ್ಲಿ ಒಂದೇ ರೇಖೆ ಹಾದು ಹೋಗುತ್ತೆ. ಅದ್ಯಾವುದು, ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಹಾಗೆಯೇ ಆಸ್ಟ್ರೇಲಿಯಾಕ್ಕೆ ಬಂದಾಗ ಆಸ್ಟ್ರೇಲಿಯಾಕ್ಕೂ ಕೂಡ ಒಂದೇ ರೇಖೆ ಹಾದು ಹೋಗುತ್ತೆ, ಅದು ಮಕರ ಸಂಕ್ರಾಂತಿ ವೃತ್ತ. ಹೀಗೆ ಈ ಎಕ್ಸಾಮ್ಗಳಲ್ಲಿ ಇವೆಲ್ಲ ಕೇಳಿರ್ತಕ್ಕಂಥ ಪಾಯಿಂಟೇ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇವೆಲ್ಲ ಹಿಂದೆ ಎಕ್ಸಾಮ್ ನಡೆದಿದ್ದವಲ್ಲ, ಅದರಲ್ಲಿ ಕೇಳಿದ್ದಾರೆ. ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವುದರಿಂದ ಇದನ್ನು ಕೇಂದ್ರೀಯ ಖಂಡ ಅಂತ ಕರೀತಾರೆ ನೋಡಿ. ಆಫ್ರಿಕಾ ಖಂಡವನ್ನು ಸಮಾನಾಂತರವಾಗಿ 2 ಭಾಗಗಳನ್ನಾಗಿ ಮಾಡುತ್ತೆ. ಇದು ಸಮಭಾಜಕ ವೃತ್ತ ಇದೈತಲ್ಲ, ಸಮಭಾಜಕ ವೃತ್ತ ಸಮಾನಾಂತರವಾಗಿ 2 ಭಾಗಗಳನ್ನಾಗಿ ಮಾಡುತ್ತಲ್ಲ. ಹಾಗಾಗಿ ಈ ಖಂಡಕ್ಕೆ ಏನಂತ ಕರೀತಾರೆ ಅಂದರೆ ಕೇಂದ್ರೀಯ ಖಂಡ ಅಂತ ಕರೀತಾರೆ ನೋಡಿ. ಇದರ ವಿಸ್ತೀರ್ಣವನ್ನು ನೋಡೋಣ. ಆಫ್ರಿಕಾದ ಒಟ್ಟು ವಿಸ್ತೀರ್ಣ 30.4 ಮಿಲಿಯನ್ ಚದುರ ಕಿಲೋಮೀಟರ್ಗಳಷ್ಟು ಇದೆ. ಇದು ದಕ್ಷಿಣೋತ್ತರವಾಗಿ ಅಂದರೆ ದಕ್ಷಿಣ ಮತ್ತು ಉತ್ತರವಾಗಿ 8,000 ಕಿಲೋಮೀಟರ್ ಉದ್ದ ಇದೆ, ಹಾಗೂ ಪೂರ್ವ ಪಶ್ಚಿಮವಾಗಿ 7,400 ಕಿಲೋಮೀಟರ್ ಅಗಲವಾಗಿದೆ. ಅಗಲ ಅಂತ ಬಂದಾಗ 7,400 ಕಿಲೋಮೀಟರ್, ಉದ್ದ ಅಂತ ಬಂದಾಗ 8,000 ಕಿಲೋಮೀಟರ್ ಇದೆ ನೋಡಿ. ಅಲ್ಗಿರಮ್ ಅಂದರೆ ಟುನಿಷಿಯಾ ಆಫ್ರಿಕಾದ ಉತ್ತರ ತುದಿಯಾದರೆ, ಅಗುಲಾಸ್ ಇದು ದಕ್ಷಿಣ ಆಫ್ರಿಕಾದಲ್ಲಿ ಬರುತ್ತೆ. ಇದು ಬೂಶಿರವು ದಕ್ಷಿಣ ತುದಿಯಾಗಿದೆ ನೋಡಿ. ಅಲ್ಗಿರಮ್ ಇದೈತಲ್ಲ, ಇದು ಟುನಿಷಿಯಾ ಅಂತಲೂ ಕರೀತಾರೆ ಇದಕ್ಕೆ. ಇದು ಉತ್ತರ ತುದಿಯಾದರೆ, ಇದು ಅಗುಲಾಸ್ ದಕ್ಷಿಣ ಆಫ್ರಿಕಾ, ಇದು ದಕ್ಷಿಣದ ತುದಿಯಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಭೌಗೋಳಿಕ ಸನ್ನಿವೇಶ ನೋಡೋಣ. ಆಫ್ರಿಕಾದ ಬಹುತೇಕ ಭೂಭಾಗವು ಒಂದಿಲ್ಲೊಂದು ಸಮುದ್ರ ಅಥವಾ ಮಹಾಸಾಗರಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ. ಉತ್ತರದಲ್ಲಿ ಯಾವುದಿದೆ, ಮೆಡಿಟರೇನಿಯನ್ ಸಮುದ್ರ ಇದೆ. ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರ ಇದೆ. ಪೂರ್ವಕ್ಕೆ ಕೆಂಪು ಸಮುದ್ರ ಹಾಗೂ ಹಿಂದೂ ಮಹಾಸಾಗರಗಳು ಸುತ್ತುವರಿದಿವೆ ನೋಡಿ. ಆಫ್ರಿಕಾ ಇತ್ತಲ್ಲ, ಈ ಆಫ್ರಿಕಾದ ಪೂರ್ವ ಭಾಗಕ್ಕೆ
ಹಿಂದೂ ಮಹಾಸಾಗರ ಇದೆ, ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರ ಇದೆ, ಉತ್ತರಕ್ಕೆ ಬಂದರೆ ಇಲ್ಲಿ ಬರುತ್ತೆ ನೋಡಿ, ಈ ಮೆಡಿಟರೇನಿಯನ್ ಸಮುದ್ರ ಇಲ್ಲಿ ಬರುತ್ತೆ. ಈ ಸಮುದ್ರಗಳಿಂದ ಇದೇನಾಗಿದೆ, ಸುತ್ತುವರಿಯಲ್ಪಟ್ಟಿದೆ. ಹಿಂದೆ ಈ ಖಂಡದ ಈಶಾನ್ಯ ಭಾಗವು ಸಿನಾಯ್ ಪರ್ಯಾಯ ದ್ವೀಪದಿಂದ ಏಷ್ಯಾದೊಂದಿಗೆ ಜೋಡಣೆಯಾಗಿದ್ದು, ಈಗ ಅದು ಸೂಯೆಜ್ ಕಾಲುವೆಯಿಂದ ಪ್ರತ್ಯೇಕಗೊಂಡಿದೆ. ಈ ಹಿಂದೆ ಇದೇನಾಗಿದೆ, ಈ ಖಂಡದ ಈಶಾನ್ಯ ಭಾಗ ಏನಾಯ್ತಲ್ಲ, ಇದು ಸಿನಾಯ್ ಪರ್ಯಾಯ ದ್ವೀಪದಿಂದ ಏಷ್ಯಾದೊಂದಿಗೆ ಜೋಡಣೆಯಾಗಿತ್ತು. ಬಟ್ ಈಗ ಅದು ಸೂಯೆಜ್ ಕಾಲುವೆಯಿಂದ ಪ್ರತ್ಯೇಕಗೊಂಡಿದೆ ನೋಡಿ. ಸೂಯೆಜ್ ಕಾಲುವೆ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ. ಸೂಯೆಜ್ ಕಾಲುವೆ ಇಲ್ಲಿ ಬರುತ್ತೆ. ಇದು ಸೂಯೆಜ್ ಕಾಲುವೆ. ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ತೀನಿ, ರೆಡ್ ತಗೊಳ್ಳೋಣ. ಇಲ್ಲಿದೆ ನೋಡಿ, ಈ ಭಾಗ ಇದೇನಿದೆ ಸೂಯೆಜ್ ಕಾಲುವೆ ಆಗಿದೆ. ಇಲ್ಲಿ ಬರುತ್ತೆ ಅದು ಸೂಯೆಜ್ ಕಾಲುವೆ. ನೆಕ್ಸ್ಟ್ ನೋಡೋಣ. ಜಿಬ್ರಾಲ್ಟರ್ ಜಲಸಂಧಿಯಿಂದ ಯುರೋಪ್ ಖಂಡ ಹಾಗೂ ಕೆಂಪು ಸಮುದ್ರದಿಂದ ಅರೇಬಿಯಾ ಪರ್ಯಾಯ ದ್ವೀಪ ಆಫ್ರಿಕಾದಿಂದ ಪ್ರತ್ಯೇಕಗೊಂಡಿವೆ. ನೋಡಿ, ಇವೆಲ್ಲ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಿಬ್ರಾಲ್ಟರ್ ಜಲಸಂಧಿಯಿಂದ ಯುರೋಪ್ ಖಂಡ ಅಂದರೆ ಯುರೋಪ್ ಖಂಡದಿಂದ ಪ್ರತ್ಯೇಕಗೊಂಡಿದೆಯಲ್ಲ, ಇದು ಯಾವ ಜಲಸಂಧಿ ಅಂತ ಕೇಳ್ತಾರೆ. ಇದು ಜಿಬ್ರಾಲ್ಟರ್ ಜಲಸಂಧಿ. ಹಾಗೆ ಕೆಂಪು ಸಮುದ್ರ ಹಾಗೂ ಜಿಬ್ರಾಲ್ಟರ್ ಜಲಸಂಧಿ ಇವೆರಡನ್ನು ಯುರೋಪ್ದಿಂದ ಪ್ರತ್ಯೇಕಗೊಂಡಿವೆ. ಈ ಆಫ್ರಿಕಾ ಪ್ರತ್ಯೇಕ ಮಾಡುತ್ತೆ. ಹಾಗೆ ಅರೇಬಿಯಾದ ಪರ್ಯಾಯ ದ್ವೀಪ ಆಫ್ರಿಕಾದಿಂದ ಪ್ರತ್ಯೇಕಗೊಂಡಿವೆ. ನೆಕ್ಸ್ಟು ಆಫ್ರಿಕಾ ಖಂಡದ ಸಮುದ್ರ ತೀರ 30,500 ಕಿಲೋಮೀಟರ್. ನೋಡಿ, ತುಂಬಾ ಇಂಪಾರ್ಟೆಂಟ್. ಈ ಜಿಬ್ರಾಲ್ಟರ್ ಜಲಸಂಧಿಯಿಂದ ಯುರೋಪ್ ಖಂಡ ಹಾಗೂ ಕೆಂಪು ಸಮುದ್ರದಿಂದ ಅರೇಬಿಯಾ ಪರ್ಯಾಯ ದ್ವೀಪಗಳು ಆಫ್ರಿಕಾದಿಂದ ಬೇರ್ಪಟ್ಟಿದ್ದಾವೆ. ಇದೇನು ಅರೇಬಿಯಾ ದೇಶ ಬರುತ್ತಲ್ಲ, ಇಲ್ಲಿದೆ ನೋಡಿ, ಅರೇಬಿಯಾ ದೇಶ ತೋರಿಸ್ತೀನಿ. ಇಲ್ಲಿ ಬರುತ್ತೆ ಸೌದಿ ಅರೇಬಿಯಾ. ಇದು ಸೌದಿ ಅರೇಬಿಯಾ ಹೀಗೆ ಬರುತ್ತೆ, ಇಲ್ಲೇ ಬರುತ್ತೆ ಅದು. ಇದೇನಾಗಿದೆ ಸೌದಿ ಅರೇಬಿಯಾ. ಕೆಂಪು ಸಮುದ್ರ ಇಲ್ಲಿ ಬರುತ್ತೆ. ಕೆಂಪು ಸಮುದ್ರ ಈ ಸಮುದ್ರದಿಂದ ಅರೇಬಿಯಾ ಬೇರ್ಪಟ್ಟಿದೆ. ಹಾಗೆ ಇಲ್ಲಿ ಜಿಬ್ರಾಲ್ಟರ್ ಜಲಸಂಧಿಯಿಂದ ಯುರೋಪ್ ಬೇರ್ಪಟ್ಟಿದೆ ನೋಡಿ. ಆಫ್ರಿಕಾ ಖಂಡದ ಸಮುದ್ರ ತೀರ ಎಷ್ಟಿದೆ ಅಂತ ಕೇಳಿದಾಗ 30,500 ಕಿಲೋಮೀಟರ್ ಉದ್ದವಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿದೆ ನೋಡಿ ಕೆಂಪು ಸಮುದ್ರ. ಇದು ಎಡನ್ ಕಾರಿ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿದೆ ಮೆಡಿಟರೇನಿಯನ್ ಸಮುದ್ರ. ಇದು ಮೆಡಿಟರೇನಿಯನ್ ಸಮುದ್ರ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಮೆಡಿಟರೇನಿಯನ್ ನೋಡಿದ್ವಲ್ಲ, ಮೆಡಿಟರೇನಿಯನ್ ಸಮುದ್ರ. ನೆಕ್ಸ್ಟ್ ನೋಡೋಣ. ಈ ಖಂಡದ ಪ್ರಾಕೃತಿಕ ಲಕ್ಷಣವನ್ನು ನೋಡೋಣ. ಆಫ್ರಿಕಾ ಖಂಡದ ಪ್ರಾಕೃತಿಕ ಲಕ್ಷಣವು ಅದರ ಆಂತರಿಕ ರಚನೆಯ ಪ್ರತಿಬಿಂಬವಾಗಿದೆ. ಇದೇನಾಗಿದೆ, ಆಂತರಿಕ ರಚನೆಯ ಪ್ರತಿಬಿಂಬವಾಗಿದೆ ಆಫ್ರಿಕಾ ಖಂಡ. ಇಡೀ ಖಂಡವನ್ನೇ ವಿಶಾಲವಾದ ಪ್ರಸ್ಥಭೂಮಿಯಾಗಿ ಪರಿಗಣಿಸಲಾಗಿದೆ. ಅದು ಪುರಾತನ ಸ್ಫಟಿಕ ಶಿಲೆಗಳಿಂದ ರಚನೆಯಾಗಿದೆ. ಇಡೀ ಖಂಡವನ್ನೇ ಒಂದು ವಿಶಾಲವಾದ ಪ್ರಸ್ಥಭೂಮಿಯನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಅದು ಪುರಾತನ ಸ್ಫಟಿಕ ಶಿಲೆಗಳಿಂದ ರಚನೆಯಾಗಿದೆ. ಅದು ಕಿರಿದಾದ ಸಮುದ್ರದಂಚಿನಿಂದ ಕಡಿದಾದ ಎದ್ದುಕೊಂಡ ಪೀಠಭೂಮಿಯಾಗಿ ಇದು ಕಾಣುತ್ತೆ. ಹೀಗಾಗಿ ಈ ಖಂಡದ ಒಳನಾಡಿಗೆ ಪ್ರವೇಶಿಸುವುದು ಕಷ್ಟ. ಪೀಠಭೂಮಿ ಅಂದರೆ ಪ್ರಸ್ಥಭೂಮಿಯು ಆಗ್ನೇಯ ಭಾಗದಲ್ಲಿ ಎತ್ತರವಾಗಿದೆ ಮತ್ತು ಈಶಾನ್ಯಕ್ಕೆ ಕಡಿದಾದ ಇಳಿಜಾರನ್ನು ಹೊಂದಿದೆ. ಆಗ್ನೇಯ ಭಾಗದಲ್ಲಿ ಇದೇನಾಗಿದೆ, ಎತ್ತರವಾಗಿದೆ. ಈಶಾನ್ಯಕ್ಕೆ ಹೋದಂತೆ ಇದು ಇಳಿಜಾರನ್ನು ಹೊಂದಿದೆ. ಆಫ್ರಿಕಾ ಖಂಡವನ್ನು ಅದರ ವಿಸ್ತೀರ್ಣಕ್ಕೆ ಹೋಲಿಸಿದಾಗ ಅದು ಇತರೆ ಖಂಡಗಳಿಗಿಂತ ಕಡಿಮೆ ಎತ್ತರವುಳ್ಳ ಪರ್ವತ ಮತ್ತು ತಗ್ಗು ಮೈದಾನಗಳನ್ನು ಒಳಗೊಂಡಿದೆ. ಈ ಬೇರೆ ಖಂಡಗಳಿಗೆ ಹೋಲಿಸಿದರೆ ಇಲ್ಲಿ ಕಡಿಮೆ ಎತ್ತರವುಳ್ಳ ಪ್ರದೇಶಗಳು, ಆಮೇಲೆ ಕಡಿಮೆ ತಗ್ಗಾದ ಪ್ರದೇಶಗಳು ಇಲ್ಲಿ ಕಂಡು ಬರ್ತವೆ. ಸೀಳು ಕಣಿವೆ ಇದೆ ಇದು. ಆಫ್ರಿಕಾದ
ಆಫ್ರಿಕಾದ ಸಮುದ್ರ ತೀರವು ಹೆಚ್ಚು ಕಡಿಮೆ ನೇರವಾಗಿದೆ. ಅದು ಕೆಲವೇ ದೊಡ್ಡ ತಗ್ಗು ಮೈದಾನ, ಸ್ವಾಭಾವಿಕ ಬಂದರು ಹಾಗೂ ಅಳಿವೆಗಳನ್ನು ಹೊಂದಿದೆ. ಅಲ್ಲಿ ಯಾವುದೇ ಕೊಲ್ಲಿ ಮತ್ತು ಒಳಚಾಚುಗಳಿಲ್ಲ. ಯಾವುದೇ ಕೊಲ್ಲಿ ಅಥವಾ ಒಳಚಾಚುಗಳನ್ನು ಈ ಆಫ್ರಿಕಾ ಖಂಡ ಹೊಂದಿಲ್ಲ. ಅಲ್ಲದೆ ಕಡಲ ತೀರದ ಒಳಭಾಗಗಳು ಆಳವಾಗಿ ಕೊರೆಯಲ್ಪಟ್ಟಿವೆ. ಮಹಾಸೀಳು ಕಣಿವೆ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಮಹಾಸೀಳು ಕಣಿವೆ 2 ಸಾಮಾನ್ಯ ಸ್ತರಭಂಗಗಳು ಅಥವಾ 2 ತಗ್ಗುಗಳ ನಡುವಣ ಭೂಭಾಗವು ಕುಸಿಯುವುದರಿಂದ ನಿರ್ಮಾಣಗೊಂಡ ಸಪಾಟಾದ ತಳವುಳ್ಳ ಕಣಿವೆಯನ್ನು ಸೀಳು ಕಣಿವೆ ಅಂತ ಕರೀತಾರೆ. ನೋಡಿ, ಈ ಥರ ಡೆಫಿನೇಷನ್ ಕೊಟ್ಟು ಇದು ಯಾವ ತರಹದ ಕಣಿವೆ ಅಂತ ಕೇಳ್ತಾರೆ. 2 ಸಮಾನಾಂತರ ಸ್ತರಭಂಗಗಳು ಅಥವಾ 2 ತಗ್ಗುಗಳ ನಡುವಣ ಭೂಭಾಗವು ಕುಸಿಯುವುದರಿಂದ ಅಂದರೆ ತಗ್ಗಾಗುವುದರಿಂದ ನಿರ್ಮಾಣಗೊಂಡ ಸಪಾಟಾದ ತಳವುಳ್ಳ ಕಣಿವೆಯನ್ನೇ ಸೀಳು ಕಣಿವೆ ಅಂತ ಕರೀತಾರೆ. ಈ ಸೀಳು ಕಣಿವೆ ಅಂದ್ರೆ ಏನಂತ, ಸೀಳು ಕಣಿವೆ ಮೇಲೆ ಕೊಟ್ಬಿಟ್ಟು ಕೆಳಗಡೆ ಆಪ್ಷನ್ಸ್ ಕೊಡ್ಬೋದು. ಇಲ್ಲ ಮೇಲ್ಗಡೆ ಒಂದು ವಾಕ್ಯ ಥರ ಕ್ವಶನ್ ಕೊಟ್ಟು ಕೆಳಗಡೆ ಈ ಥರ ಆಪ್ಷನ್ಸ್ ಕೊಡ್ತಾರೆ ನೋಡಿ. ಆಫ್ರಿಕಾದ ಮಹಾಸೀಳು ಕಣಿವೆ ಬಹಳ ಉದ್ದವಾದದ್ದು. ಆಫ್ರಿಕಾದ ಮಹಾಸೀಳು ಕಣಿವೆ ಎಷ್ಟು ಉದ್ದವಾಗಿದೆ ಅಂದರೆ 6900 ಕಿಲೋಮೀಟರ್ ಉದ್ದವಾಗಿದೆ. ಹೀಗಾಗಿ ಇದನ್ನು ಮಹಾಸೀಳು ಕಣಿವೆ ಅಂತ ಕರೀತಾರೆ. ಇಲ್ಲಿ ನೋಡಿದ್ವಲ್ಲ ಸೀಳು ಕಣಿವೆ, ಇಲ್ಲಿದೆ ನೋಡಿ. ಈ ಥರ ಬರುತ್ತೆ ಸೀಳು ಕಣಿವೆ. ಇಂಗ್ಲಿಷ್ ಅಕ್ಷರ ವೈ ಆಕಾರದಲ್ಲಿರುವ ಬಹುದೊಡ್ಡ ಸೀಳು ಕಣಿವೆಯು ಆಫ್ರಿಕಾ ಖಂಡದ ಎದ್ದು ಕಾಣುವ ಬಹುಸ್ಪಷ್ಟವಾದ ಪ್ರಾಕೃತಿಕ ಲಕ್ಷಣವಾಗಿದೆ. ನೋಡಿ, ಇಂಗ್ಲಿಷ್ನಲ್ಲಿ ವೈ ಅಕ್ಷರ ಕಾಣುತ್ತಲ್ಲ, ಅದು ಏನಾಗಿದೆ, ಬಹುದೊಡ್ಡವಾಗಿ ಎದ್ದು ಕಾಣುವ ಸೀಳು ಕಣಿವೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದೆ ನೋಡಿ, ಇದು ವೈ ಆಕಾರ ಏನಾಯ್ತಲ್ಲ, ಇದು ಈ ಥರ ಸೀಳು ಕಣಿವೆ ಆಗಿದೆ. ಇದು ದಕ್ಷಿಣದ ಮೊಜಾಂಬಿಕ್ದಿಂದ ಪ್ರಾರಂಭವಾಗಿ ಮಲಾವಿ, ತಾಂಜಾನಿಯಾ, ಕೀನ್ಯಾ ಮತ್ತು ಇಥಿಯೋಪಿಯಾಗಳ ಮೂಲಕ ಹಾಯ್ದು ಕೆಂಪು ಸಮುದ್ರದವರೆಗೂ ಹಬ್ಬಿದೆ. ಇದೇನಾಗಿದೆ, ಸೀಳು ಕಣಿವೆ ದಕ್ಷಿಣದ ಮೊಜಾಂಬಿಕ್ದಿಂದ, ಈ ಮೊಜಾಂಬಿಕ್ ಅದಲ್ಲ, ಅದರ ದಕ್ಷಿಣದಿಂದ ಪ್ರಾರಂಭವಾಗಿ ಮಲಾವಿ, ತಾಂಜಾನಿಯಾ, ಕೀನ್ಯಾ, ಇಥಿಯೋಪಿಯಾಗಳ ಮೂಲಕ ಹಾಯ್ದು ಕೆಂಪು ಸಮುದ್ರದವರೆಗೆ ಇದು ಹಬ್ಬಿದೆ. ಅಲ್ಲಿಂದ ಆಕ್ಯುಬಾ ಖಾರಿ, ಮೃತ ಸಮುದ್ರ ಮತ್ತು ಗಾಲಿಲಿ ಸಮುದ್ರದಿಂದ ಮುಂದುವರೆದು ಜೋರ್ಡಾನ್ ಸಿರಿಯಾ ಕಣಿವೆಯಲ್ಲಿ ಅಂತ್ಯಗೊಳ್ಳುತ್ತೆ. ನೆಕ್ಸ್ಟ್, ಆಫ್ರಿಕಾದ ತಗ್ಗು ಪ್ರದೇಶಗಳು. ಆಫ್ರಿಕಾದಲ್ಲಿ ಪ್ರಮುಖವಾಗಿ 5 ತಗ್ಗು ಪ್ರದೇಶಗಳಾಗಿ ಮಾಡಲಾಗಿದೆ. ಸುಡಾನ್ ತಗ್ಗು ಪ್ರದೇಶ. ಇದು ಬಿಳಿ ಮತ್ತು ನೀಲಿ ನೈಲ್ ನದಿಗಳು ಹರಿಯುವ ಪ್ರದೇಶವಾಗಿದೆ. ಪ್ರಪಂಚದಲ್ಲೇ ಅತಿ ವಿಸ್ತಾರವಾಗಿರುವ ಈ ಜೌಗು ಭೂಮಿಯನ್ನು ಸಡ್ ಅಂತ ಕರೀತಾರೆ. ಸಡ್. ಇದೇನು, ಸುಡಾನ್ ತಗ್ಗು ಪ್ರದೇಶದಲ್ಲಿ ಬಿಳಿ ಮತ್ತು ನೀಲಿ ನೈಲ್ ನದಿಗಳು ಹರಿಯುತ್ತೆ ಇಲ್ಲಿ. ಆದ್ದರಿಂದ ಈ ಭೂಮಿಯನ್ನ ಸಡ್ ಅಂತ ಕರೀತಾರೆ. ಇದು ಪ್ರಪಂಚದಲ್ಲಿ ಅತಿ ವಿಸ್ತಾರವಾದ ಜೌಗು ಭೂಮಿಯಾಗಿದೆ. ಆದ್ದರಿಂದ ಇದಕ್ಕೆ ಸಡ್ ಅಂತ ಕರೀತಾರೆ. ನೆಕ್ಸ್ಟ್, ಚಾಡ್ ತಗ್ಗು ಪ್ರದೇಶ. ಇದು ಚಾಡ್ ಸರೋವರದಿಂದ ಆವರಿಸಿದೆ. ಇದು ಸಹ ಜೌಗು ಪ್ರದೇಶವಾಗಿದ್ದು ಇದನ್ನು ಸಹರಾ ಮರುಭೂಮಿಯು ಆಕ್ರಮಿಸುತ್ತಿದೆ. ಅಂದ್ರೆ ಸಹರಾ ಮರುಭೂಮಿಯಲ್ಲಿ ಈ ಪ್ರದೇಶ ಕಂಡುಬರುತ್ತೆ. ನೆಕ್ಸ್ಟ್, ಜೋಫ್ ತಗ್ಗು ಪ್ರದೇಶ. ಇದು ಸಹರಾ ಮರುಭೂಮಿಯ ಪಶ್ಚಿಮ ಭಾಗವನ್ನೊಳಗೊಂಡಿದೆ ಮತ್ತು ಮಾರಿಟಾನಿಯಾ ಮಾಲಿ ಗಡಿಯ ಉದ್ದಕ್ಕೂ ಸಾಕಷ್ಟು ವಿಸ್ತರಣೆಯಾಗಿದೆ. ಅಂದರೆ ಮಾರಿಟಾನಿಯಾ ಮಾಲಿ ಗಡಿಗಳ ಉದ್ದಕ್ಕೂ ಸಹ ಈ ಜೋಫ್ ತಗ್ಗು ಪ್ರದೇಶ ವಿಸ್ತರಣೆಗೊಂಡಿದೆ. ಈ ಮೂಲಕ ನೈಜರ್ ನದಿ ಹರಿಯುತ್ತೆ ನೋಡಿ. ನೈಜರ್ ನದಿ ಈ ಮೂಲಕ ಹರಿಯುತ್ತೆ. ನೆಕ್ಸ್ಟ್, ಕಾಂಗೋ ಅಥವಾ ಜೈರ್ ಪ್ರದೇಶ ಇದೆ. ಇದು ಒಂದು ರಚನಾತ್ಮಕ ಭೂಸ್ವರೂಪವಾಗಿದ್ದು ಅದು ಪ್ರಸ್ಥಭೂಮಿಯಿಂದ ಸುತ್ತುವರಿಯಲ್ಪಟ್ಟಿದೆ. ಈ ಮೂಲಕ ಕಾಂಗೋ ಮತ್ತು ಅದರ ಉಪನದಿಗಳು ಹರಿಯುತ್ತವೆ. ಈ ಪ್ರದೇಶಗಳ ಮೂಲಕ ಕಾಂಗೋ ಮತ್ತು ಅದರ ಉಪನದಿಗಳು ಹರಿಯುತ್ತವೆ. ಇದೊಂದು ಅರಣ್ಯ ಪ್ರದೇಶವಾಗಿದೆ. ಕಲಹರಿ ತಗ್ಗು ಪ್ರದೇಶ. ಇದು ಬಹಳಷ್ಟು ಮಟ್ಟಿಗೆ ಮರುಭೂಮಿ ಮತ್ತು ಸ್ಟೆಪಿ ಹುಲ್ಲುಗಾವಲಿನ ಭಾಗವಾಗಿದೆ. ಇದು ಇಂಪಾರ್ಟೆಂಟ್.
ಕಲಹರಿ ತಗ್ಗು ಪ್ರದೇಶ ಐತಲ್ಲ, ಇದು ಸ್ಟೆಪಿ ಹುಲ್ಲುಗಾವಲಿನ ಭಾಗವಾಗಿದೆ ನೋಡಿ. ಇದು ಪ್ರಸ್ಥಭೂಮಿಗಳಿಂದ ಸುತ್ತುವರಿಯಲ್ಪಟ್ಟಿದೆ. ನೆಕ್ಸ್ಟ್ ನೋಡೋಣ. ಸರೋವರಗಳ ಬಗ್ಗೆ ನೋಡೋಣ. ಆಫ್ರಿಕಾ ಖಂಡವು ಆರ್ಥಿಕ ಸಾಮರ್ಥ್ಯವನ್ನು ವೃದ್ಧಿಸುವ ಅನೇಕ ಸರೋವರಗಳನ್ನು ಹೊಂದಿದೆ. ಅಂದರೆ ಆರ್ಥಿಕತೆಯನ್ನು ಹೆಚ್ಚು ಅಭಿವೃದ್ಧಿ ಮಾಡೋದ್ರಲ್ಲಿ ಈ ಸರೋವರಗಳು ತುಂಬ ಪ್ರಮುಖವಾಗಿವೆ. ಅವುಗಳಲ್ಲಿ 8 ಪ್ರಮುಖವಾದವು. ಪೂರ್ವ ಆಫ್ರಿಕಾದಲ್ಲಿ ಅತಿ ದೊಡ್ಡ ಮತ್ತು ಆಳವುಳ್ಳ ಸರೋವರಗಳಿವೆ. ಅವುಗಳೆಲ್ಲ ಸಾಧಾರಣವಾಗಿ ಸೀಳು ಕಣಿವೆಯೊಂದಿಗೆ ಸಂಬಂಧವನ್ನು ಹೊಂದಿವೆ. ಈ ಸೀಳು ಕಣಿವೆ ಐತಲ್ಲ, ಅದರೊಂದಿಗೆ ಈ ಸಮುದ್ರ ಸಾಗರಗಳು ಸಂಬಂಧವನ್ನು ಹೊಂದಿವೆ. ಸೀಳು ಕಣಿವೆಯ ಪಶ್ಚಿಮಕ್ಕೆ ಆಲ್ಬರ್ಟ್, ಎಡ್ವರ್ಡ್, ಕಿವು, ಟಾಂಗನಿಕ್ ಮತ್ತು ನ್ಯಾಸ್ ಸರೋವರಗಳು ಇವೆ. ಅಲ್ಲದೆ ಸೀಳು ಕಣಿವೆಯ ಪೂರ್ವಕ್ಕೆ ರುಡಾಲ್ಫ್ ಅಂತಂದರೆ ಟುರ್ಕಾನ್ ಅಂತಲೂ ಕರೀತಾರೆ ಅದಕ್ಕೆ, ನಟ್ರೋನ್ ಮತ್ತು ಇಯಾಸಿ ಸರೋವರಗಳು ಪೂರ್ವಕ್ಕೆ ಇದ್ದಾವೆ. ಇವು ಪಶ್ಚಿಮಕ್ಕೆ ಆಲ್ಬರ್ಟ್, ಎಡ್ವರ್ಡ್, ಕಿವು, ಟಾಂಗನಿಕ್ ಮತ್ತು ನ್ಯಾಸ್ ಸರೋವರಗಳಿದ್ರೆ ಪಶ್ಚಿಮಕ್ಕಿದ್ದಾವೆ ಅವು. ಪೂರ್ವಕ್ಕೆ ರುಡಾಲ್ಫ್ ಅಂದರೆ ಟುರ್ಕಾನ್ ಅಂತಲೂ ಕರೀತಾರೆ ಅದಕ್ಕೆ. ನಟ್ರೋನ್, ಇಯಾಸಿ ಸರೋವರಗಳು ಪೂರ್ವಕ್ಕೆ ಇದ್ದಾವೆ. ನೆಕ್ಸ್ಟು, ಟಾಂಗನಿಕ್ ಸರೋವರವು ಪ್ರಪಂಚದ 2ನೇ ಅತಿ ಆಳವಾದ ಸರೋವರವಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಟಾಂಗನಿಕ್ ಸರೋವರ ಅದಲ್ಲ, ಇದು ಪ್ರಪಂಚದ 2ನೇ ಅತಿ ಆಳವಾದ ಸರೋವರವಾಗಿದೆ. ಅದು ಸುಮಾರು 1436 ಮೀಟರ್ ಆಳವಾಗಿದೆ. ಎಷ್ಟು ಮೀಟರ್ ಆಳವಾಗಿದೆ? 1436 ಮೀಟರ್ ಆಳವಾಗಿದೆ. ಸೀಳು ಕಣಿವೆಯ 2 ಸಾಲುಗಳ ನಡುವೆ ಇರುವ ವಿಕ್ಟೋರಿಯಾ ಸರೋವರವು ಆಫ್ರಿಕಾದ ಬಹುದೊಡ್ಡ ಸರೋವರವಾಗಿದೆ. ನೋಡಿ, ಇದು ಕೇಳಿದ್ರು, ವಿಕ್ಟೋರಿಯಾ ಸರೋವರ ಯಾವ ಖಂಡದಲ್ಲಿದೆ ಅಂತ ಕೇಳಿದ್ರು. ಇದು ಆಫ್ರಿಕಾದಲ್ಲಿದೆ. ಇದು ಆಫ್ರಿಕಾದ ಬಹುದೊಡ್ಡ ಸರೋವರವಾಗಿದೆ ನೋಡಿ. ಇದು ಸುಮಾರು 69,481 ಚದುರ ಕಿಲೋಮೀಟರ್ ವಿಸ್ತಾರವಾಗಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಈ ಸರೋವರ. 69,481 ಕಿಲೋಮೀಟರ್ ವಿಸ್ತಾರವಾಗಿದೆ. ಇಲ್ಲಿಂದ ನೈಲ್ ನದಿ ಉಗಮವಾಗುತ್ತೆ. ಇದು ಸಹ ಕೇಳಿದ್ರು, ನೈಲ್ ನದಿ ಎಲ್ಲಿಂದ ಉಗಮವಾಗಿದೆ ಅಂತ ಕೇಳಿದ್ರು ಈ ಹಿಂದೆ ಎಕ್ಸಾಮಲ್ಲಿ. ಇದು IASಗೂ ರೈಸ್ ಆಗಿರ್ತಕ್ಕಂಥ ಕ್ವಶನ್ಗಳು ನೋಡಿ. ಇವು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೈಲ್ ನದಿ ಈ ವಿಕ್ಟೋರಿಯಾ ಸರೋವರದ ಮೂಲಕ ಉಗಮವಾಗುತ್ತೆ. ಪರ್ವತಗಳನ್ನು ನೋಡೋಣ. ಆಫ್ರಿಕಾ ಖಂಡವು ಹಲವು ಪರ್ವತಗಳನ್ನು ಹೊಂದಿದೆ. ಆಫ್ರಿಕಾದ ಸಮತಟ್ಟಾದ ಮೈದಾನದ ಏಕತಾನತೆಯನ್ನು ಮುರಿಯುವಲ್ಲಿ ಕೆಲವು ಸಣ್ಣ ಸಣ್ಣ ಬೆಟ್ಟ ಸರಣಿಗಳು ಇವೆ. ಅವುಗಳಲ್ಲಿ ಅಟ್ಲಾಸ್ ಸರಣಿ, ಇದು ಕೇಳ್ತಾರೆ, ಅಟ್ಲಾಸ್ ಸರಣಿ, ಆಮೇಲೆ ಡ್ರೇಕನ್ಸ್ಬರ್ಗ್ ಪರ್ವತ, ಆಮೇಲೆ ಕಿಲಿಮಾಂಜಾರೋ ಪರ್ವತಗಳು ಪ್ರಮುಖವಾಗಿವೆ. ಇವು ಎಲ್ಲಿ ಕಂಡು ಬರ್ತವೆ ಅಂದರೆ ಆಫ್ರಿಕಾದಲ್ಲಿ ಕಂಡು ಬರ್ತವೆ ನೋಡಿ. ಅಟ್ಲಾಸ್ ಸರಣಿ ಇವು ನಮ್ಮ ಭಾರತದ ಹಿಮಾಲಯ ಪರ್ವತಗಳಂತೆಯೇ ಮಡಿಕೆ ಪರ್ವತಗಳಾಗಿದ್ದಾವೆ. ಅಂದರೆ ಇತ್ತೀಚಿನ ಪರ್ವತಗಳು, ಇತ್ತೀಚೆಗೆ ನಿರ್ಮಾಣಗೊಂಡ ಪರ್ವತಗಳಿವು ಮಡಿಕೆ ಪರ್ವತಗಳಂದರೆ. ಇವು ದಕ್ಷಿಣ ಯುರೋಪಿನ ಪರ್ವತಗಳ ಮುಂದುವರಿಕೆಗಳಾಗಿವೆ. ಯುರೋಪ್ನಲ್ಲಿ ಕಂಡು ಬರ್ತಾವಲ್ಲ ದಕ್ಷಿಣ ಭಾಗದಲ್ಲಿ, ಅವುಗಳ ಮುಂದುವರಿಕೆ ಪರ್ವತಗಳು ಅಟ್ಲಾಸ್ ಪರ್ವತಗಳು. ಮೌಂಟ್ ಬಾಲ್ಕನ್ ಎತ್ತರವಾದ ಶಿಖರವಾಗಿದೆ. ಅಲ್ಲಿ ಯುರೋಪಲ್ಲಿ, ಏಷ್ಯಾದಲ್ಲಿ ಅಂತ ಬಂದರೆ ಮೌಂಟ್ ಎವರೆಸ್ಟ್ ಅತಿ ಎತ್ತರವಾದ ಶಿಖರವಾಗಿದೆ. ಯುರೋಪಲ್ಲಿ ಮೌಂಟ್ ಎಲ್ಬ್ರಸ್ ಎತ್ತರವಾಗಿದೆ. ಹಾಗೆಯೇ ಈ ಆಫ್ರಿಕಾದಲ್ಲಿ ಮೌಂಟ್ ಬಾಲ್ಕಾಲ್ ಇದು ಎತ್ತರವಾಗಿದೆ. ಒಂದು ನಿಮಿಷ, ಇದು ಕರೆಕ್ಟಾಗಿ ನೋಡ್ಕೊಳ್ಳೋಣ ಏನಂತ. ಮೌಂಟ್ ಟಾಪ್ಕಾಲ್ ನೋಡ್ರಿ, ಬಾಲ್ಕಾಲ್ ಅಲ್ಲ, ಟಾಪ್ಕಾಲ್ ಅಂತ ಬರುತ್ತೆ. ಮೌಂಟ್ ಟಾಪ್ಕಾಲ್ ಇದೇನಾಗಿದೆ, ಅತಿ ಎತ್ತರವಾದ ಶಿಖರವಾಗಿದೆ. ಅಟ್ಲಾಸ್ ಸರಣಿಗಳು ಅಲ್ಜೀರಿಯಾ, ಮೊರಾಕೊ ಮತ್ತು ಟ್ಯುನೀಷಿಯಾಗಳಲ್ಲಿ ಹಬ್ಬಿವೆ. ಇವು ತುಂಬ ಇಂಪಾರ್ಟೆಂಟು. ಅಟ್ಲಾಸ್ ಸರಣಿ ಶಿಖರಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರೆ. ಅಲ್ಜೀರಿಯಾ, ಮೊರಾಕೊ ಹಾಗೂ ಟ್ಯುನೀಷಿಯಾಗಳಲ್ಲಿ ಈ ಅಟ್ಲಾಸ್ ಪರ್ವತಗಳು ಇರೋದನ್ನು ಕಾಣ್ತೀವಿ. ನೆಕ್ಸ್ಟು ಡ್ರೇಕನ್ಸ್ಬರ್ಗ್ ಪರ್ವತಗಳು. ಆಫ್ರಿಕಾದ ಆಗ್ನೇಯ ಸಮುದ್ರ ತೀರದ ಉದ್ದಕ್ಕೂ ಇವು ಹಬ್ಬಿವೆ. ಇವು ಹೆಸರಿಗಷ್ಟೇ ಪರ್ವತಗಳು, ಆದರೆ ಇವು ಪೀಠಭೂಮಿಗಳ ಓರೆಯಾದ ಅಂಚುಗಳಾಗಿವೆ ನೋಡಿ. ಪೀಠಭೂಮಿಗಳ
ಓರೆಯಾದ ಅಂಚುಗಳು ಆಗಿದ್ದಾವೆ ಈ ಡ್ರೇಕನ್ಸ್ಬರ್ಗ್ ಪರ್ವತಗಳು. ಕಿಲಿಮಾಂಜಾರೋ ಪರ್ವತಗಳು ಇದು ಕೇಳಿದ್ರು ನೋಡಿ, ಇದು SDE ಎಕ್ಸಾಮಿಗೆ ಕೇಳಿದ್ರು. ಕಿಲಿಮಾಂಜಾರೋ ಪರ್ವತಗಳು ಎಲ್ಲಿ ಕಂಡು ಬರ್ತವೆ ಅಂತ. ಆಫ್ರಿಕಾದಲ್ಲಿ. ಈ ಪರ್ವತ ಸರಣಿಯು ಆಫ್ರಿಕಾದ ಪೂರ್ವ ಭಾಗದಲ್ಲಿದೆ. ಇದು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಆಫ್ರಿಕಾದ ಪೂರ್ವ ಭಾಗ ಹೀಗೆ ಕೇಳಿದ್ರು ಕ್ವಶನಲ್ಲಿ. ಕ್ವಶನ್ ಈ ಥರ ಕೊಟ್ಟು ಆಪ್ಷನ್ಸ್ ಈ ಥರ ಇಟ್ಟಿದ್ರು. ಆಫ್ರಿಕಾದ ಪೂರ್ವ ಭಾಗ, ಪಶ್ಚಿಮ ಭಾಗ, ಈ ಥರ ನೆನಪಲ್ಲಿರಲಿ. ಇದು ಆಫ್ರಿಕಾದ ಪೂರ್ವ ಭಾಗದಲ್ಲಿದೆ. ಇದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರವನ್ನು ಹೊಂದಿದೆ. ಈ ಕಿಲಿಮಾಂಜಾರೋ ಪರ್ವತ ಅದಲ್ಲ, ಇದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರವನ್ನು ಹೊಂದಿದೆ. ಅದರ ಎತ್ತರ 5895 ಮೀಟರ್ಗಳು ಇದೆ. ಇದು ಸಮಭಾಜಕ ವೃತ್ತದ ಸಮೀಪ ಇದ್ದರೂ ಇದರ ಶಿಖರವು ಯಾವಾಗಲೂ ಹಿಮದಿಂದ ಆವರಿಸಿದೆ. ನೋಡಿ, ಸಮಭಾಜಕ ವೃತ್ತದಲ್ಲಿ ತುಂಬ ಬಿಸಿಲಿರುತ್ತೆ. ಅಲ್ಲೇನಾಗುತ್ತೆ, ದಿನದಿಂದ ದಿನಕ್ಕೆ 3 ಋತುಮಾನಗಳು ಒಂದೇ ದಿನದಲ್ಲಿ ಕಾಣ್ತೀವಿ. ಡೇ ಆದರೆ ಫುಲ್ಲು ಬಿಸಿಲಿರುತ್ತೆ, ಆಮೇಲೆ ಸಾಯಂಕಾಲ ಮಳೆ ಬರುತ್ತೆ, ಆಮೇಲೆ ಬೆಳಗ್ಗೆ ಟೈಮಲ್ಲೂ ಫುಲ್ಲು ಚಳಿ ಇರುತ್ತೆ. ಹಾಗೆ ಸಮಭಾಜಕ ವೃತ್ತದಲ್ಲಿ ಇರುತ್ತೆ. ಆ ಥರ ಸಮಭಾಜಕ ವೃತ್ತದಲ್ಲಿ ಈ ಪರ್ವತ ಇದ್ದರೂ ಸಹ ಅದರ ತುದಿ ಯಾವಾಗಲೂ ಹಿಮದಿಂದ ಆವರಿಸಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ತುಂಬ ಇಂಪಾರ್ಟೆಂಟ್ ಇದು. ಅದಕ್ಕೆ ಕಾರಣ ಅದರ ಎತ್ತರ, ಅಂದರೆ ಅದೇನು ತುಂಬ ಎತ್ತರವಾಗಿದೆಯಲ್ಲ, ಅದಕ್ಕಾಗಿ ಅದು ಹಿಮದಿಂದ ಆವರಿಸಿದೆ ಅದರ ತುದಿ. ಮೇಲ್ಕಂಡವುಗಳಲ್ಲದೆ ಅಹಗಾರ್, ಟೆಬೆಸ್ಟಿ, ರುವೆಂಜೋರಿ, ಕೇಪ್ ಸರಣಿ ಮತ್ತು ಪೂರ್ವ ಆಫ್ರಿಕಾ ಸರಣಿಗಳು ಆಫ್ರಿಕಾದ ಇತರೆ ಪರ್ವತಗಳಾಗಿದ್ದಾವೆ. ನೋಡಿ, ಆಫ್ರಿಕಾದ ಇತರೆ ಪರ್ವತಗಳು ಯಾವ್ಯಾವು ಅಂತ ಕೇಳಿದಾಗ ಇವು ನೆನಪಲ್ಲಿರಬೇಕು ನಿಮಗೆ. ಅವ್ಯಾವ್ಯಾವು ಅಂತ: ಅಹಗಾರ್, ಟೆಬೆಸ್ಟಿ, ರುವೆಂಜೋರಿ, ಕೇಪ್ ಸರಣಿ ಮತ್ತು ಪೂರ್ವ ಆಫ್ರಿಕಾ ಸರಣಿಗಳು. ಆಫ್ರಿಕಾದ ಅತ್ಯಂತ ಎತ್ತರದ ಶಿಖರ ಕಿಲಿಮಾಂಜಾರೋ ಮತ್ತು ಅತ್ಯಂತ ತಗ್ಗಾದ ಪ್ರದೇಶ ಅಸಲ್. ನಾನು ಅಲ್ಲಿ ಏನು ಹೇಳಿದೆ, ಆಫ್ರಿಕಾದ ಅತ್ಯಂತ ಶಿಖರ ಯಾವುದು ಅಂತ ಕೇಳಿದಾಗ ಮೌಂಟ್ ಟಾಪ್ಕಾಲ್ ಅಂತ ಹೇಳಿದ್ದೆಲ್ಲ, ಇದಲ್ಲ. ಇದು ಮೌಂಟ್ ಟಾಪ್ಕಾಲ್. ಇದು ಅಟ್ಲಾಸ್ ಸರಣಿಗಳಿರ್ತಕ್ಕಂಥ ಎತ್ತರವಾದ ಶಿಖರ. ಈ ಅಟ್ಲಾಸ್ ಸರಣಿ ಬರುತ್ತಲ್ಲ, ಈ ಅಟ್ಲಾಸ್ ಸರಣಿನಲ್ಲೇ ಈ ಮೌಂಟ್ ಟಾಪ್ಕಾಲ್ ಅತ್ಯಂತ ಎತ್ತರವಾಗಿದೆ. ಆಫ್ರಿಕಾದ ಎತ್ತರವಾದ ಶಿಖರ ಅಂತ ಕೇಳಿದಾಗ ಈ ಕಿಲಿಮಾಂಜಾರೋ ಬರುತ್ತೆ ನೋಡಿ. ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಾಂಜಾರೋ ಮತ್ತು ಅತ್ಯಂತ ತಗ್ಗು ಪ್ರದೇಶ ಅಸಲ್, ಜಿಚೌತಿ ಸರೋವರ ಅಂತಲೂ ಕರೀತಾರೆ. ನೆಕ್ಸ್ಟು ಸುಯೆಜ್ ಭೂಖಂಡವನ್ನು ನೋಡೋಣ. 2 ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವೇ ಭೂಖಂಡ ಅಂತ ಕರೀತಾರೆ. ಸುಯೆಜ್ ಭೂಖಂಡ ಪ್ರಖ್ಯಾತವಾದದ್ದು. ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ಸೀಳು ಕಣಿವೆ ಯಾವುದು ಅಂತ ಡೆಫಿನೇಷನ್ ಕೊಟ್ಟು ಈ ಥರ ಕೇಳ್ತಾರೆ ಅಂತ. ಇದು ಸಹ ಕೇಳಿದ್ದಾರೆ ನೋಡಿ. ಭೂಖಂಡ ಅಂದರೆ ಏನು ಅಂತಲೂ GPSTR ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ಕೇಳಿದ್ರು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2 ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವೇ ಭೂಖಂಡವಾಗಿದೆ. ಸುಯೆಜ್ ಭೂಖಂಡ ಇದಕ್ಕೆ ಪ್ರಖ್ಯಾತವಾದದ್ದಾಗಿದೆ ನೋಡಿ. ಹಾಗೆಯೇ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಈ ಕ್ವಶನ್ ಕೇಳಿದ್ರು. ಸುಯೆಜ್ ಭೂಖಂಡವು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳ ನಡುವಣ ಕಿರಿದಾದ ಭೂಭಾಗವಾಗಿದೆ. ಅದು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಸೇರಿಸುವಂಥದ್ದು. ಪ್ರಸ್ತುತ ಆಫ್ರಿಕಾ ಖಂಡದ ಪ್ರದೇಶಗಳಲ್ಲಿ ಒಂದಾದ ದೇಶಕ್ಕೆ ಈ ಭೂಖಂಡ ಭಾಗವು ಸೇರಿದೆ. ಅದು ಆಫ್ರಿಕಾದ ಈಶಾನ್ಯ ಭಾಗದಲ್ಲಿದೆ. ನೋಡಿ, ಈ ಭೂಖಂಡ ಐತಲ್ಲ, ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳ ನಡುವಣ ಕಿರಿದಾದ ಭೂಭಾಗವಾಗಿದೆ. ಇದು 2 ಸಮುದ್ರಗಳ ನಡುವಣ ಬರುತ್ತೆ ಅಂತೇಳಿ ಹೇಳಿದ್ರಲ್ಲ, ಅದು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಸೇರಿಸುತ್ತೆ. 2 ಭೂರಾಶಿಗಳನ್ನು ಸೇರಿಸ್ತದೆ, 2 ಸಮುದ್ರಗಳನ್ನು ಬೇರ್ಪಡಿಸ್ತದೆ. ಪ್ರಸ್ತುತ ಆಫ್ರಿಕಾ ಖಂಡದ ದೇಶಗಳಲ್ಲಿ ಒಂದಾದ ದೇಶಕ್ಕೆ ಈ ಭೂಖಂಡ ಭಾಗವು ಸೇರಿದೆ ಮತ್ತು ಆಫ್ರಿಕಾದ ಈಶಾನ್ಯ ಭಾಗದಲ್ಲಿ ಇರೋದನ್ನು ಕಾಣ್ತೀವಿ. ಅದನ್ನು ಸುಯೆಜ್ ಕಾಲುವೆ ನಿರ್ಮಿಸಲು ತೋಡಲಾಗಿದೆ. ಅದನ್ನು ತೋಡಿದ್ರಲ್ಲ ಭೂಖಂಡ, ಅದು ಎದಕ್ಕೆ ಅಂತಂದ್ರೆ ಸುಯೆಜ್ ಕಾಲುವೆ ನಿರ್ಮಾಣ ಮಾಡೋದಕ್ಕೆ ತೋಡಿದ್ರು.
ಈ ಕಾಲುವೆ ಅಸಾಧಾರಣ ಮಾನವ ನಿರ್ಮಿತವಾದದ್ದು ಮತ್ತು ಅದು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನು ಸಂಪರ್ಕಿಸುತ್ತದೆ. ಇದು ಪ್ರಪಂಚದಲ್ಲೇ ಹೆಚ್ಚು ಹಡಗು ಸಂಚರಿಸುವ ಪ್ರಮುಖ ಸಾಗರ ಮಾರ್ಗವಾಗಿದೆ. ಇದು ಕೇಳಿದ್ರು ನೋಡಿ, ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಭರಿತ ಹಡಗು ಸಂಚಾರ ಮಾಡ್ತಕ್ಕಂಥ ಸಾಗರ ಮಾರ್ಗ ಯಾವುದು ಅಂತ ಕೇಳಿದ್ರು. ಅದು ಸೂಯೆಜ್ ಕಾಲುವೆ ನೋಡ್ರಿ. ಯುರೋಪ್ ಮತ್ತು ಏಷ್ಯಾಗಳನ್ನು ಕಡಿಮೆ ಅಂತರದಿಂದ ಸಂಪರ್ಕಿಸುತ್ತದೆ ಇದು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇದಿಷ್ಟಾಯಿತು. ಆಫ್ರಿಕಾದ ಜಲಸಂಪನ್ಮೂಲಗಳು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಆಲ್ರೆಡಿ ಟೈಮ್ ಆಯಿತು. ಉಳಿದ ಭಾಗವನ್ನು ಈ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಮುಗಿಸ್ಬಿಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಈ ಕ್ಲಾಸಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.